ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನ ಸನ್ನಿಧಾನದಲ್ಲಿ ಬೆಳಗಿನ ಜಾವದಲ್ಲಿ ಈ ಮುಂಜಾವಿನ ಪ್ರಾರ್ಥನೆಗೆ ಸೇರಿ ಬರುವುದಕ್ಕೆ ಕರ್ತನ ಕೊಟ್ಟಂತ ಕೃಪೆಗಾಗಿ ಕರ್ತನಿಗೆ ಸ್ತೋತ್ರ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರ. ನಾವು 2-3 ದಿವಸಗಳಿಂದ ನಾವು ವಾಕ್ಯವನ್ನ ಧ್ಯಾನ ಮಾಡ್ತಾ ಇದ್ದೇವೆ. ಆದಿಕಾಂಡ 20ನೇ ಅಧ್ಯಾಯ 11ನೇ ವಚನ ಈ ರೀತಿಯಲ್ಲಿ ವಾಕ್ಯ ಹೇಳ್ತದೆ. ಅದಕ್ಕೆ ಅಬ್ರಹಾಮನು, ಈ ಸ್ಥಳದವರು ಯಾರಾಗಿದ್ದಾರಂದ್ರೆ ದೇವರ ಭಯ ಇಲ್ಲದವರು. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರ. ದೇವರ ಭಯ ಇಲ್ಲದಂತ ಸ್ಥಳಕ್ಕೆ ಅಬ್ರಹಾಮನು ಹೋಗಿದ್ದಾನೆ, ಇಕ್ಕಟ್ಟಿಗೆ ಸಿಕ್ಕಾಕೊಂಡಿದ್ದಾನೆ. ಹಲ್ಲೆಲೂಯಾ. ದೇವರ ಭಯ ಇಲ್ಲದಂತ ಸ್ಥಳಕ್ಕೆ ನಾವು ಹೋದ್ರೆ ಇಕ್ಕಟ್ಟಿಗೆ ಸಿಕ್ಕಾಕೋತೀವಿ, ಕಷ್ಟಕ್ಕೆ ಸಿಕ್ಕಾಕೋತೀವಿ, ಬಾಧೆಗೆ ಸಿಕ್ಕಾಕೋತೀವಿ. ಆದ್ರೆ ಕೆಲವು ಬಾರಿ ನೋಡುವಾಗ ಮೊದಲನೇದಾಗಿ ನೋಡುವ ಸ್ವ ಇಚ್ಛೆಯಿಂದ ನಾವು ದೇವರ ಭಯ ಇಲ್ಲದ ಸ್ಥಳಕ್ಕೆ ಹೋಗ್ತೀವಿ. ನಮ್ಮ ಇಷ್ಟ ಪ್ರಕಾರವಾದ ನಮ್ಗೆ ಯಾವುದೋ ಒಂದು ಚಿಕ್ಕದಾದ ಲಾಭವನ್ನು ಕಂಡುಕೊಳ್ಳೋದಕ್ಕೋಸ್ಕರ, ಅದರ ಸಂತೋಷವನ್ನ ಕಂಡುಕೊಳ್ಳೋದಕ್ಕೋಸ್ಕರ. ಆ ಸಂತೋಷ ಪರಲೋಕ ಸಂತೋಷವಲ್ಲ, ಈ ಲೋಕ ಸಂತೋಷವನ್ನ ಕಂಡುಕೊಳ್ಳೋದಕ್ಕೋಸ್ಕರವಾಗಿ ದೇವರ ಭಯ ಇಲ್ಲದ ಜಾಗಕ್ಕೆ ನಾವು ಹೋಗ್ತೇವೆ. ಎರಡನೇದಾಗಿ ಇನ್ನೊಬ್ಬರ ಒತ್ತಾಯದಿಂದ, ಯಾರ್ದೋ ಒಂದು ಫೋರ್ಸ್ ಇಂದ, ಯಾರೋ ಬೇರೆಯವರ ಕಾರ್ಯವನ್ನ ಮಾಡುವುದಕ್ಕೆ, ಆ ಕಾರ್ಯವನ್ನ ಮಾಡುವುದಕ್ಕೆ ಒಬ್ಬ ವಿಶ್ವಾಸಿಗಾಗಲಿ ಸೇವಕನಿಗಾಗಲಿ ದೇವರ ನಿರ್ಬಂಧ ಇದೆ. ಯಾಕಂದ್ರೆ ಕರ್ತನು ಏನೇನು ಆಜ್ಞೆಗಳನ್ನು ಕೊಟ್ಟಿದ್ದಾನೋ ಆ ಆಜ್ಞೆಗಳು ಏನಕ್ಕೆ ನಮ್ಮ ಒಳ್ಳೆಯದಕ್ಕಾಗಿಯೇ ಆಗಿದೆ. ಹಲ್ಲೆಲೂಯಾ. ನಮಗೆ ಹಾನಿ ಆಗಬಾರ್ದು ಅಂತ ಅನ್ಕೊಂಡು ಈಗ ಹೆಲ್ಮೆಟ್ ಹಾಕ್ರಿ ಅಂತ ಅನ್ಕೊಂಡು ಹೇಳ್ತಾರೆ. ಯಾಕೆಂತಂದ್ರೆ ತಲೆ 2 ಭಾಗ ಆಗಬಾರದು ಅಂತ ಅನ್ಕೊಂಡು ಹೆಲ್ಮೆಟ್ ಹಾಕ್ರಿ ಅಂತ ಅನ್ಕೊಂಡು ಹೇಳ್ತಾರೆ. ಯಾಕೆಂತಂದ್ರೆ ಎಷ್ಟೋ ಸರಿ ಕೇಸಲ್ಲಿ, ಎಲ್ಲ ಕೇಸುಗಳಲ್ಲಿ ಹೆಲ್ಮೆಟ್ ಕಾಪಾಡಿಲ್ಲ. ಹೆಲ್ಮೆಟ್ ಒಂದೇ ಹಾಕೋದ್ರಿಂದ ಆಕ್ಸಿಡೆಂಟ್ ಅಲ್ಲಿ ಏನೂ ಆಗಲ್ಲ ಅನ್ನೋ ರೀತಿಯಲ್ಲಿ ಇಲ್ಲ. ಆದ್ರೆ ಕೆಲವು ಕೇಸುಗಳಲ್ಲಿ ಡಾಕ್ಟರ್ಸ್ ಹೇಗೆ ಹೇಳ್ತಾರೆ ಅಂದ್ರೆ, ಹೆಲ್ಮೆಟ್ ಹಾಕಿದಿದ್ರೆ ಜೀವ ಕಾಪಾಡ್ಬೋದಿತ್ತೋ ಏನೋ, ಅಥವಾ ಟ್ರೀಟ್ಮೆಂಟ್ ಅಲ್ಲಿ ಸರಿ ಮಾಡ್ಬೋದಿತ್ತೋ ಏನೋ, ಅಥವಾ ಜೀವ ಉಳಿತಾ ಇತ್ತೋ ಏನೋ ಅಂತ ಅನ್ಕೊಂಡು ಹೇಳ್ತಾರೆ. ಅದೇ ರೀತಿಯಲ್ಲಿ ಕರ್ತನು ಯಾವ ರೀತಿ ಅಂತಂದ್ರೆ, ನಮ್ಮನ್ನ ಏನೇ ಆಜ್ಞೆಗಳನ್ನ ಹಳೆ ಒಡಂಬಡಿಕೆಯಲ್ಲಿ ಕೊಟ್ಟಿದ್ರು ಕೂಡ ಅನೇಕ ಬಾರಿ ನಾವು ನಿಯಮಗಳನ್ನ ನಾವು ದ್ವೇಷಿಸ್ತೇವೆ. ಮನುಷ್ಯರ ಸ್ವಭಾವನೆ ಅದು. ನಿಯಮಗಳನ್ನ ನಾವು ದ್ವೇಷಿಸ್ತೇವೆ. ನಿಯಮಗಳು ನಮಗೆ ಇಷ್ಟ ಆಗಲ್ಲ. ಯಾಕಂದ್ರೆ ಕಟ್ಟಿ ಹಾಕಿದಂಗೆ ನಮ್ಗೆ ಅನ್ಸುತ್ತೆ, ನಮಗೆ ಸ್ವಾತಂತ್ರ್ಯವನ್ನ ಕಿತ್ಕೊಂಡಂಗೆ ಅನ್ಸುತ್ತೆ. ಆದ್ರೆ ನಿಯಮಗಳು ಒಳ್ಳೆಯದೇ ಆಗಿದೆ. ನಿಯಮಗಳು ನಾವು ಪಾಲಿಸುವಾಗ ಅದು ನಮಗೆ ಒಳ್ಳೆಯದೇ ಆಗಿದೆ. ಕರ್ತನು ಅದನ್ನ ಒಳ್ಳೆಯದಕ್ಕಾಗಿಯೇ ನಮಗೆ ಕೊಟ್ಟಿದ್ದಾನೆ. ಆದ್ರೆ ಇನ್ನೊಬ್ಬರ ವ್ಯಕ್ತಿಗಳ ಒತ್ತಾಯದಿಂದ ನಾವು ನಡೆಸಲ್ಪಟ್ಟಾಗ, ದೇವರ ಭಯ ಇಲ್ಲದ ಸ್ಥಳಕ್ಕೆ ನಡೆಸಲ್ಪಟ್ಟಾಗ, ದೇವರು ನಾವು ಇನ್ನೋಸೆಂಟ್ ಆಗಿರೋದಾದ್ರೆ, ನಮ್ಮ ಮನಸ್ಸಲ್ಲಿ ಒಂದು ಸ್ವಲ್ಪನೂ ಕೂಡ ಆ ಒಂದು ಜಾಗಕ್ಕೆ ಹೋಗೋದಕ್ಕೆ ಇಷ್ಟನೇ ಇಲ್ಲ ಅನ್ನುವಂಥ ಪರಿಸ್ಥಿತಿ ಇದ್ರೆ ಕರ್ತನು ಖಂಡಿತವಾಗಿ ಕಾಪಾಡ್ತಾನೆ. ಇವತ್ತು 3ನೇ ವಿಚಾರಕ್ಕೆ ಹೋಗೋಣ. ನಾವು ದೇವರ ಭಯ ಇಲ್ಲದಂತ ಜಾಗಕ್ಕೆ ಹೋಗಕ್ಕೆ ದೇವರ ಚಿತ್ತ ಇದೆಯಾ? ದೇವರ ಚಿತ್ತ ಇದೆಯಾ? ಖಂಡಿತವಾಗಿಲ್ವ? ಕೆಲವರು ಹೇಳ್ತಾರೆ ಪರಿಶೋಧನೆಗಾಗಿ, ಪರೀಕ್ಷೆಗಾಗಿ ದೇವರು ಕರ್ಕೊಂಡು ಹೋಗ್ತಾರೆ. ಕೆಲವರು ಹೇಳ್ತಾರೆ ಉದ್ದೇಶದ ಮೇಲೆ ಡಿಪೆಂಡ್ ಆಗಿ ಕರ್ಕೊಂಡು ಹೋಗ್ತಾರೆ. ಉದ್ದೇಶ ಸ್ವಂತ ಉದ್ದೇಶನ ದೇವರ ಉದ್ದೇಶ. ವಾಕ್ಯದ ಪ್ರೂಫ್ ಇಲ್ಲದೆ ನಾವು ಯಾವುದನ್ನೂ ಮುಂದೆ ಹೋಗಲ್ಲ. ಇವತ್ತಿನ ದಿವಸ ವಾಕ್ಯ ಅನುಗುಣವಾಗಿ ನಾವು ಕಲಿಯೋಣ. ಅದು ನಮ್ಮ ರಿಯಲ್ ಲೈಫ್ ಅಲ್ಲಿ ಕೂಡ ಅದು ಸತ್ಯ ಅಂತ ಅನ್ಕೊಂಡು ಕರ್ತನ ತಿಳಿಸುವಾತನಾಗಿದ್ದಾನೆ. ನೋಡ್ರಿ, ಆದಿಕಾಂಡ 46ನೇ ಅಧ್ಯಾಯಕ್ಕೆ ಬರೋಣ. ಪಿತೃವಾದ ಅಬ್ರಹಾಮನಿಗೆ ಕರ್ತನ ಹೇಳ್ತಾನೆ, ನೀನು ಎಲ್ಲಿಗೆ ಹೋಗ್ಬಾರ್ದು? ಐಗುಪ್ತ ದೇಶಕ್ಕೆ ಹೋಗ್ಬಾರ್ದು. ಐಗುಪ್ತ ದೇಶ ಅಂತಂದ್ರೆ ಅನೇಕ ನನಗೆ ಬೇಡವಾದ ಸಂಗತಿಗಳು ನಡೆಯುವಂತ ಜಾಗ ಆಗಿದೆ. ಈಸಾಕನಿಗೆ ಕರ್ತನ ಹೇಳ್ತಾ ಇದ್ದಾನೆ, ನಿನ್ನ ತಂದೆ ಹೋಗಿ ಆ ಒಂದು ಸ್ಥಳದಲ್ಲಿ ಕಷ್ಟಪಟ್ಟ, ನಿನಗೆ ಆಶೀರ್ವಾದ ಆಗದೇ ಇದ್ರೂ ಪರವಾಗಿಲ್ಲ, ನೀನು ಐಗುಪ್ತ ದೇಶಕ್ಕೆ ಹೋಗಬಾರ್ದು. ನಿನಗೆ ನಾನು ಈ ಮರುಭೂಮಿಯಲ್ಲಿ ನಾನು ಬೀಜಗಳನ್ನು ಕೈಯಲ್ಲಿ ಕೊಟ್ಟಿದ್ದೇನೋ, ಆ ಮರುಭೂಮಿಯಲ್ಲಿ ಬಿತ್ತಿದ್ರು ಕೂಡ ನಾನು ಬೆಳೆಯನ್ನು ತರಲು ಶಕ್ತನಾಗಿದ್ದೇನೆ ಅನ್ನೋದನ್ನ ಕರ್ತನು ಆ ರೀತಿಯಲ್ಲಿ ಇಸಾಕನನ್ನು ನಡೆಸಿದ. ಹಲ್ಲೆಲೂಯಾ. ಈ ಕೊರೋನಾ ಸಂದರ್ಭದಲ್ಲಿ ಕೆಲವರು ಬಿಸ್ನೆಸ್ ಸ್ಟಾರ್ಟ್ ಮಾಡೋದವರಿದ್ದಾರೆ. ಅದು ಒಂದು ಬರಗಾಲದ ಸಮಯದ ಮರುಭೂಮಿಯ ಸಮಯ ಆಗಿತ್ತು.
ಬರಗಾಲದ ಸಮಯದ ಮಳೆ ಇಲ್ಲದೆ ಅಂತ ಒಂದು ಸಿಚುವೇಶನ್ ಆಗಿದೆ. ಆದ್ರೆ ಆ ಕೊರೋನಾ ಸಂದರ್ಭದಲ್ಲಿ ಕೂಡ ದೇವ ಮಕ್ಕಳು ಅನೇಕ ಜನರು ತಮ್ಮ ಬೀಜವನ್ನ ಬಿತ್ತಿ ತಮ್ಮ ಕೆಲಸವನ್ನ ಮಾಡಿ ತಮ್ಮ ಜೀವನವನ್ನು ನಡೆಸಿದ ನಿದರ್ಶನ ಇದೆ ಪ್ರಿಯರೇ. ಹಲ್ಲೆಲೂಯಾ. ಈಸಾಕನಿಗೆ ಯಾವ ರೀತಿಯಲ್ಲಿ ಆ ಮರುಭೂಮಿಯಲ್ಲಿ ಬೀಜ ಬಿತ್ತಿದಾಗ ಫಲವನ್ನ ಕರ್ತನು ಕೊಟ್ಟನೋ, ಅದೇ ರೀತಿಯಲ್ಲಿ ಅನೇಕ ಜನರಿಗೆ ಈಸಾಕನಿಗೆ ಮಾತ್ರವಲ್ಲ, ಈಸಾಕನ ದೇವರನ್ನು ಆರಾಧಿಸುವಂತ ಅನೇಕ ಜನರಿಗೆ ಕರ್ತನು ಕೊರೋನಾ ಸಂದರ್ಭದಲ್ಲಿ ಕೂಡ ಕರ್ತನ ಆಶೀರ್ವಾದವನ್ನ ಮಾಡಿದ್ದಾನೆ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನ ಸನ್ನಿಧಾನದಲ್ಲಿ ಸಭೆಯಲ್ಲಿ, ಯಾಕಂದ್ರೆ ನಮ್ಮ ಸಭೆಯಲ್ಲಿ ಒಂದು ಸಾಕ್ಷಿ ಇದೆ. ಪುನಿ ಬಿಸ್ನೆಸ್ ಸ್ಟಾರ್ಟ್ ಮಾಡುವಾಗ ಕೊರೋನಾ ಸಂದರ್ಭದಲ್ಲಿ ಸ್ಟಾರ್ಟ್ ಮಾಡಿ. ಕೊರೋನಾ ಸಂದರ್ಭದಲ್ಲಿ ಯಾರಪ್ಪ ಜೆರಾಕ್ಸ್ ಮಾಡ್ತಾರೆ? ಜೀವ ಉಳ್ಕೊಳ್ಳೋದೇ ಭಾರಿ ಕಷ್ಟ. ಕೊರೋನಾ ಸಂದರ್ಭದಲ್ಲಿ ಪ್ರಿಂಟ್ ಔಟ್ ಯಾರು ತೆಗೆಸ್ಕೋತಾರೆ? ಅಪ್ಲಿಕೇಶನ್ ಏನಕ್ಕೆ ಅಪ್ಲಿಕೇಶನ್ ಹಾಕ್ಬೇಕು? ಡೆತ್ ಸರ್ಟಿಫಿಕೇಟ್ಗೆ ಅಪ್ಲಿಕೇಶನ್ ಹಾಕ್ಬೇಕಷ್ಟೇ. ಆದ್ರೆ ದೇವರು ಆ ಮರುಭೂಮಿಯಲ್ಲೂ ಕೂಡ ಯಾವಾಗ ದೇವರ ಮಾತು, ಸೇವಕರ ಮಾತು ಅನ್ನೋದನ್ನು ನಂಬಿಕೊಂಡು ಆತನ ಮುಂದೆ ಹೋದ್ರು, ದೇವರು ಯಾವುದೇ ಕಾರಣಕ್ಕೂ ಆತನು ಸೋಲುವಂತೆ ಮಾಡಲಿಲ್ಲ. ಕರ್ತನ ಮೇಲಕ್ಕೆತ್ತಿ ನಿಲ್ಲಿಸಿದರೆ ಆತನ ಒಂದು ಸಾಕ್ಷಿ ಮತ್ತು ನನಗೆ ನೆನಪಿದ ಪ್ರಕಾರ ಇದೆ. ಆದ್ರೆ ಒಂದು ಸಾಕ್ಷಿ ಮಾತ್ರವಲ್ಲ, ಅನೇಕ ಸಾಕ್ಷಿಗಳು ಮುಂದಿನ ವರ್ಷದಲ್ಲಿ ನಾನು ಅದನ್ನ ನೆನಪಿಗೆ ತಂದು ನಾವೊಂದು ವಿಚಾರ ಬರೆದಿಟ್ಟು ನಿಮ್ಮ ಮುಂದೆ ತರಲಿ. ಯಾಕೆಂತಂದ್ರೆ ನಾವು ಮರುಭೂಮಿಯ ಅನುಭವ ಎಲ್ಲರೂ ಹೊಂದಿಕೊಂಡಿದ್ದೇವೆ. ಕೆಲಸ ಇಲ್ಲದ ಅನುಭವ ಎಲ್ಲರೂ ಹೊಂದಿಕೊಂಡಿದ್ದೇವೆ. ಮರುಭೂಮಿಯ ಅನುಭವ ಅಂದ್ರೆ ಏನು ಸಹಾಯನೇ ಇಲ್ಲ, ಯಾವ ರೀತಿಯಲ್ಲಿ ಬಿಕ್ಕಟ್ಟಿಂದ ಹೊರಗಡೆ ಬರೋದು ಗೊತ್ತಲ್ಲ. ಅಂತ ಅದರ ಮಧ್ಯದಲ್ಲಿ ಕರ್ತನು ದೊಡ್ಡ ಕಾರ್ಯವನ್ನು ಇವನ್ನ ಅನೋಬ್ರದರು ಕೂಡ ಅಷ್ಟೇನೆ. ಆ ಟೈಮಲ್ಲಿ ಒಂದು ಮರುಭೂಮಿಯ ಅನುಭವ, ಇಲ್ಲಿ ಬರ್ತಾ ಇದ್ರು ಅವರು. ಕೆಲಸ ಇಲ್ಲದೆ ಕೆಲವರಿಗೆ ಕೆಲಸ ಸಿಕ್ಕಿ ಆಹಾರ ಇಲ್ಲದೆ, ಕೆಲವು ಸರಿ ಆಹಾರ ಯಾರಿತ್ತರೋ ದೇವರು ದೊರಕಿಸಿ ನಡೆಸಿದಂಥದ್ದು ಇದೆ ಪ್ರೇರೆ. ಹಲ್ಲೆಲೂಯಾ. ಇನ್ನೂ ಅನೇಕ ಎಕ್ಸಾಂಪಲ್ಗಳು ನಾನು ಮುಂದಿನ ದಿವಸದಲ್ಲಿ ಆ ಹೆಸರುಗಳನ್ನ, ಆ ಸಾಕ್ಷಿಗಳನ್ನ ನಿಮ್ಮ ಮುಂದೆ ಇರ್ತೀನಿ. ಕೆಲವರು ಆ ಸಾಕ್ಷಿಯನ್ನ ಕರೆಕ್ಟ್ ಆಗಿ ಅದನ್ನ ಆ ದೇವರ ಮಹಿಮೆಗಾಗಿ ಹೇಳಿ, ದೇವರ ಮಹಿಮೆಗಾಗಿ ನಾವು ಸಾಕ್ಷಿ ಹೇಳುವವರಾಗಿ, ದೇವರನ್ನ ಎತ್ತಿ ನಾವು ಸಾಕ್ಷಿಯಲ್ಲಿ ಮೇಲಿಟ್ಟಿರ್ಬೇಕು. ನಾವು ಕೆಳಗಡೆ ಆಗ್ಬೇಕು, ದೇವರ ಮೇಲೆ ಆಗ್ಬೇಕು. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಇವತ್ತಿನ ದೇವರ ಚಿತ್ತ ಇದ್ದು ಈಸಾಕನಿಗೆ ಹೇಳ್ತಾನೆ, ನೀನು ಐಗುಪ್ತ ದೇಶಕ್ಕೆ ಹೋಗಬೇಡ. ಯಾಕೋಬನಿಗೂ ಸ್ಟಾರ್ಟಿಂಗ್ ಇಂದ ಆತನಿಗೆ ಗೊತ್ತಿತ್ತು, ನನ್ನ ಇಬ್ರು ಪಿತೃಗಳು, ನನ್ನ ತಾತನೂ ಹೋಗ್ಲಿಲ್ಲ ಐಗುಪ್ತಕ್ಕೆ, ಅದೇ ರೀತಿಯಲ್ಲಿ ನನ್ನ ಅಪ್ಪನೂ ಹೋಗ್ಲಿಲ್ಲ. ಈಗ ಕರ್ತನ ಒಂದು ಮಾತನ್ನು ಹೇಳ್ತಾ ಇದ್ದೇನೆ. ಆದಿಕಾಂಡ 46ನೇ ಅಧ್ಯಾಯ 33ನೇ ವಚನವನ್ನು ನೋಡುವಾಗ ಪರಿಸ್ಥಿತಿ ಹೇಗಾಗಿದೆ ಅಂತಂದ್ರೆ, ಇಡೀ ಲೋಕ ಬರದಲ್ಲಿ ಸಾಕ್ತಾ ಇದೆ. ಯಾವ ರೀತಿಯಲ್ಲಿ ಇಡೀ ಲೋಕ ಕೊರೋನಾದಲ್ಲಿ ಒದ್ದಾಡ್ತೋ ಅದೇ ರೀತಿಯಲ್ಲಿ ಇಡೀ ಲೋಕದಲ್ಲಿ ಬರ ಉಂಟಾಗಿದೆ. ಒಂದೇ ಒಂದು ಕಡೆ ಆಹಾರ ಇದೆ. ಎಲ್ಲಿ? ಐಗುಪ್ತದಲ್ಲಿ ಮಾತ್ರ ಆಹಾರ ಇದೆ. ಅದು ಯಾರ ನಿಮಿತ್ತವಾಗಿ? ಯೋಸೇಫರ ನಿಮಿತ್ತ. ಯೋಸೇಫನ ಯಾವ ರೀತಿಯಲ್ಲಿ ಆ ಒಂದು ವಿಚಾರವನ್ನ ಮ್ಯಾನೇಜ್ ಮಾಡಿದ? ಕರ್ತನ ಸಹಾಯದಿಂದ. ಹಲ್ಲೆಲೂಯಾ. ಯಾಕಂದ್ರೆ ಅದನ್ನ ಕಂಡುಹಿಡಿದದ್ದು ಒಬ್ಬ ಮಾಧ್ಯಮಿಕ ವ್ಯಕ್ತಿ ಅಲ್ಲ. ಐಗುಪ್ತ ದೇಶದ ಏನೂ ದೇವರನ್ನ ತಿಳಿಯೋದಕ್ಕೆ ಆಗದಂತ 10 ಬಾಧೆಗಳನ್ನು ನೋಡುವಾಗ 10 ರೀತಿಯ ದೇವರಲ್ಲದವುಗಳನ್ನ ಪೂಜೆ ಮಾಡ್ತಿದ್ದ, ಆರಾಧನೆ ಮಾಡ್ತಿದ್ದಂತ ವ್ಯಕ್ತಿ ಹೇಳ್ತಾ ಇದ್ದಾನೆ, ನಿನ್ನ ಒಳಗಡೆ ದೇವರಾತ್ಮ ಉಂಟಲ್ಲ. ಹಲ್ಲೆಲೂಯಾ. ಆ ದೇವರಾತ್ಮನ ಸಹಾಯದಿಂದ ಆ ಒಂದು ಸುಭಿಕ್ಷ ಕಾಲದಲ್ಲಿ, ದುರ್ಭಿಕ್ಷ ಕಾಲದಲ್ಲಿ ಆಲೋಚನೆಯನ್ನು ದೇವರಿಂದ ಪಡೆದುಕೊಂಡ ಯೋಸೇಫನ ಅದನ್ನ ಮ್ಯಾನೇಜ್ ಮಾಡ್ತಾನೆ. ಅದಕ್ಕೋಸ್ಕರವಾಗಿ ಎಲ್ಲಾ ಕಡೆ ಎಲ್ಲೂ ಕೂಡ ಆಹಾರ ಇಲ್ಲ, ಒಂದು ಕಡೆ ಮಾತ್ರ ಆಹಾರ ಇತ್ತು, ಅದು ಐಗುಪ್ತ ದೇಶ ಮಾತ್ರ. ಅದಕ್ಕೆ ಕರ್ತನೆ ಹೇಳ್ತಾ ಇದ್ದಾನೆ, ಈಗ ಪರಿಸ್ಥಿತಿ ಹೇಗಾಗಿದೆ ಅಂದ್ರೆ, ಇವರು ಇಸ್ರೇಲ್ ಬೆಟ್ಟದ ಮೇಲಿದ್ದಾರೆ, ಐಗುಪ್ತ ಕೆಳಗಡೆ ಇದೆ. ಕರ್ತನೆ ಹೇಳ್ತಾರೆ, ಅಲ್ಲಿ ದೇವರು ರಾತ್ರಿಯ ಸ್ವಪ್ನದಲ್ಲಿ ಇಸ್ರೇಲನನ್ನು ಯಾಕೋಬನೇ ಯಾಕೋಬನೇ ಎಂದು ಕರೆಯಲು ಅವನು ಇದ್ದೇನೆ ಅಂದನು. ಆತನು, ನಾನು ದೇವರು, ನಿನ್ನ ತಂದೆ ಆರಾಧಿಸಿದ ದೇವರು. ನೀನು ಗಟ್ಟ ಹಿಡಿದು ಹೆದರದೆ ಐಗುಪ್ತ ದೇಶಕ್ಕೆ ಹೋಗು, ಅಲ್ಲಿ ನಿನ್ನಿಂದ ಮಹಾಜನಾಂಗ ಉಂಟಾಗುವಂತೆ ಮಾಡುವೆನು. ನಾನೇ ನಿನ್ನೊಂದಿಗೆ ಐಗುಪ್ತಕ್ಕೆ ಬರುವೆನು, ಅಲ್ಲಿಂದ ನಿಶ್ಚಯವಾಗಿ ನಿನ್ನನ್ನು ತಿರುಗಿ ಕರೆದುಕೊಂಡು ಬರುವೆನು. ನಿನ್ನ ಅವಸಾನ ಕಾಲದಲ್ಲಿ ಯೋಸೇಫನು ನಿನ್ನ ಕಣ್ಣುಗಳ ಮೇಲೆ ಕೈ ಹಿಡುವನು ಅಂದ. ಹಲ್ಲೆಲೂಯಾ. ಅದರ ಅರ್ಥ ಏನಂದ್ರೆ, ನಿನ್ನ ಆಯುಷ್ ಕಾಲ ಅಲ್ಲಿ ಮುಗಿಯುತ್ತೆ ಅಂತ. ಯೋಸೇಫನು ನೀನು ಅಲ್ಲಿಂದ ಹೊರಗಡೆ ಬರುವಾಗ ಶರೀರವಾಗಿ, ಜೀವವುಳ್ಳ ಶರೀರವಾಗಿ ಬರೋದಿಲ್ಲ, ಸತ್ತಂತ ಶವವಾಗಿ ನೀನು ಹೊರಗಡೆ ಬರ್ತೀಯ. ಅಂದ್ರೆ ವರ್ಷಗಳ ತಿಳಿಸಿಲ್ಲ. ಇದನ್ನ ಕೇಳುವಾಗ ಸಾಮಾನ್ಯದ ವ್ಯಕ್ತಿಗೆ ಒಂದು ಭಯ ಆಗುತ್ತೆ.
ಈ ದರ್ಶನ ಬಿದ್ದಾಗ. ಯಾಕಂದ್ರೆ ಎಷ್ಟು ಆಯಸ್ಸು ಅಂತ ಅನ್ಕೊಂಡು ಹೇಳ್ಬಟ್ಟಿಲ್ಲ. ನೀನು ಇಷ್ಟು ವರ್ಷ ಆದ್ಮೇಲೆ ನೀನು ಸಾಹಿತ್ಯ ಯೋಸೇಫನು ನಿನ್ನ ಕಣ್ಣಿನ ಮೇಲೆ ಕೈ ಇಡ್ತಾನೆ ಅಂತ ಅನ್ಕೊಂಡು ಹೇಳಿಲ್ಲ. ಅದಕ್ಕೋಸ್ಕರ ಕೆಲವು ಸರಿ ಕನಸುಗಳು ಬೀಳ್ತವೆ, ನಮಗೆ ಇಂಟರ್ಪ್ರಿಟೇಷನ್ ಕರೆಕ್ಟ್ ಆಗಿ ಆಗಿರೋದ್ರಿಂದ ಅದನ್ನ ಅರ್ಥ ಮಾಡುವಂತ ಕೆಪಾಸಿಟಿ ನಮಗೆ ಇಲ್ಲದೆ ಇರೋದ್ರಿಂದ ಏನಾಗುತ್ತೆ ಅಂದ್ರೆ ದೇವರು ತಿಳಿಸುವುದು ಕೂಡ ತಿಳುವಳಿಕೆ ಇಲ್ಲದ ನಾವು ಅನೇಕ ಬಾರಿ ದೇವರ ಅರ್ಥಗಳನ್ನು ತಿಳಿದುಕೊಳ್ಳೋದಿಲ್ಲ. ದೇವರು ಏನು ಹೇಳ್ತಾ ಇದ್ದಾನೆ ಅನ್ನೋದನ್ನ ತಿಳಿದು ಇಲ್ಲಿಗೂ ಕೂಡ ನನ್ಗೆ ಗೊತ್ತಿಲ್ಲ, ಯಾಕೋಬನ ಕನ್ಫ್ಯೂಸ್ ಆಗಿದ್ದೀನಿ, ಬಟ್ ನನಗಂತೂ ಈ ತರ ಒಂದು ಕನಸುಗಳೇನಾದ್ರು ನನಗೇನಾದ್ರು ಬಿದ್ರೆ ನಾನು ಖಂಡಿತವಾಗಿ ಕನ್ಫ್ಯೂಸ್ ಆಗಿದೆ. ಆದ್ರೆ ದೇವ ಜ್ಞಾನ ಪಡೆದುಕೊಂಡವರ ನಾವು ಇದನ್ನ ನಾವು ಇಂಟರ್ಪ್ರೆಟ್ ಆಗಿ ನಾವು ಅರ್ಥ ಮಾಡಿಕೊಳ್ಳಬೇಕಾಗಿದೆ. ಹಲ್ಲೆಲೂಯಾ. ದೇವರ ಅನೇಕ ವಿಚಾರಗಳನ್ನ ಮುಂದಿನ ದಿನಗಳಲ್ಲಿ ನಡೆಯುವಂತ ವಿಚಾರ ನಮಗೆ ತಿಳಿಸ್ತಾನೆ. ಆದರೆ ತಿಳಿಸಿದ್ರು ಕೂಡ ನಾವು ಅನೇಕವನ್ನ ಅರ್ಥ ಮಾಡಿಕೊಳ್ಳದೆ ಅಥವಾ ಅದನ್ನ ಗಣನೆಗೆ ತೆಗೆದುಕೊಳ್ಳದೆ ನಾವು ಹಾಗೆ ಬಿಟ್ಟಿರೋದ್ರಿಂದ ಅನೇಕ ಗಂಡಾಂತರಗಳಿಂದ ತಪ್ಪಿಸಿ ಕಾಪಾಡುವಂತಹ ಕನಸುಗಳು ವ್ಯರ್ಥವಾಗಿವೆ. ಇವತ್ತಿನ ದಿವಸ ಒಂದು ವೇಳೆ ಆ ರೀತಿಯ ಕನಸುಗಳು ನಮಗೆ ಬಿದ್ದು ನಾವು ಅದನ್ನ ನಿರ್ಲಕ್ಷ್ಯವಾಗಿ, ಕೆಲವರಿಗೆ ನೆನಪೇ ಆಗಲ್ಲ, ಯಾವ್ದಾದ್ರೂ ಸಂದರ್ಭ ಬಿದ್ದಾಗ ನೆನಪಾಗುತ್ತೆ, ಈ ರೀತಿ ನಂಗೆ ಒಂದು ಕನಸು ಬಿದ್ದಿತ್ತು ಅಂತಂದ್ರೆ. ಸೊ ಅದಕ್ಕೋಸ್ಕರವಾಗಿ ಕರ್ತರ ಸನ್ನಿಧಿಯಲ್ಲಿ ಕೇಳೋ, ಕರ್ತನೇ ನನಗೆ ಬೀಳುವಂತ ನಿನ್ನ ದೈವಿಕ ಕನಸುಗಳನ್ನ ನೆನಪಿನಲ್ಲಿಟ್ಟುವಾಗು, ಅದೇ ರೀತಿಯಲ್ಲಿ ಅದನ್ನ ಅರ್ಥ ಮಾಡಿಕೊಳ್ಳುವಂತ ಸಾಮರ್ಥ್ಯ ನನಗೆ ದಯಪಾಲಿಸು. ಅದನ್ನ ನಾನು ಯಾವುದೇ ರೀತಿಯಲ್ಲಿ ಲೌಕಿಕ ಮನಸ್ಸಲ್ಲಿ ಯೋಚನೆ ಮಾಡದೆ ಆತ್ಮಿಕ ಮನಸ್ಸಿನಲ್ಲಿ ಅದರ ರಹಸ್ಯವನ್ನು ತಿಳಿದುಕೊಳ್ಳುವಾಗ, ಅದನ್ನು ಅರ್ಥ ಮಾಡಿಕೊಳ್ಳುವಾಗ ಸಹಾಯ ಮಾಡುವುದು ಅನ್ನೋದನ್ನ ನಾವು ಅರ್ಥ ಮಾಡಿಕೊಳ್ಳಬೇಕು ಕರ್ತನ ಸನ್ನಿಧಾನದಲ್ಲಿ. ಈಗ ಏನ್ ಹೇಳ್ತಾರೆ, ಯಾವ ದೇಶಕ್ಕೆ, ಐಗುಪ್ತ ದೇಶಕ್ಕೆ ಹೋಗಬಾರದು ಅಂತ ಅನ್ಕೊಂಡು ಕರ್ತನೆ ಹೇಳ್ತಾ ಇದ್ದಾನೋ, ಹೇಳಿದ್ದನೋ ಪಿತೃಗಳಿಗೆ ಇಬ್ಬರಿಗೂ ಕೂಡ, ಈಗ ಯಾಕೋಬನಿಗೆ ಹೇಳ್ತಾ ಇದ್ದಾನೆ, ನೀನು ಹೋಗು. ಏನಕ್ಕಿರ್ಬೋದು ಐಗುಪ್ತ ದೇಶಕ್ಕೆ ಹೋಗಂದೇಳಿ ಬರಬಲ್ಲ. ಅದು ಮೇಲಿರುವಂತ ರೀಸನ್, ಕಣ್ಣಿಗೆ ಕಾಣುವಂತ, ಕಿವಿಗೆ ಕೇಳುವಂತ ಒಂದು ರೀಸನ್. ಏನ್ ಗೊತ್ತಿರುತ್ತೆ, ಅಲ್ಲೇ ಇದೆ ಕ್ಲೂ, ಅಲ್ಲೇ ಇದೆ. ಮಕ್ಕಳನ್ನ ಆಶೀರ್ವದಿಸೋದಕ್ಕೆ ಬೇರೆ ಸ್ಥಳ ಕೂಡ, ಹೆಸರಿನ ಸ್ಥಳ ಕೂಡ ಆಶೀರ್ವದಿಸಲ್ಪಟ್ಟಂತ ಒಂದು ಸ್ಥಳವೇ ಆಗಿದೆ. ಅಲ್ಲೂ ಕೂಡ ಆಶೀರ್ವದಿಸಬಹುದಿತ್ತು. ಅಂದ್ರೆ ನಿಮ್ಮ ಕ್ವಶನ್ಗೆ ನಾನು ಕೌಂಟರ್ ಅಟ್ಯಾಕ್ ನಾನು ಮಾಡ್ತಾ ಇಲ್ಲ, ನಿಮಗೆ ನೀವು ಹೇಳಿದಂತ ವಿಚಾರನ ಹಿಂಗಿರ್ಬೋದು, ಹಿಂಗ್ ಮಾಡ್ಬೋದಿತ್ತಲ್ಲ ಅಂತ ಅನ್ಕೊಂಡು ಹೇಳ್ತಾರೆ ಅಷ್ಟೇ. ಕೆಲಸ ಏನಾಗುತ್ತೆ, ಈ ಮಕ್ಕಳು ಹೇಳ್ತಾ ಇರ್ತವೆ, ಯೋಸೇಫನನ್ನ ಮೀಟರ್ ಹಿಡಿದು ಕೂಡ ಒಂದು ರೀಸನ್, ಒನ್ ಆಫ್ ದ ರೀಸನ್. ಅಂದ್ರೆ ಕೆಲಸ ಮಕ್ಕಳು ಹೇಳ್ತಾ ಇರ್ತಾರೆ, ಈ ದೊಡ್ಡವ್ರು ಏನ್ ಮಾಡ್ತಾರೆ, ಅವರಿಗೆ ಮಕ್ಕಳು ಉತ್ತರ ಹೇಳ್ಬಿಟ್ರಲ್ಲ ಅಂತ ಅನ್ಕೊಂಡು ಕೆಲಸ ಏನ್ ಮಾಡ್ತಾರೆ, ಮಕ್ಕಳನ್ನ ಕುತ್ಕೊಳ್ಳಿ ಹೇಳ್ತೀವಿ ಉತ್ತರ ಹೇಳ್ತೀವಿ ಅಂತ ಅನ್ನೋ ರೀತಿಯಲ್ಲಿ ಹೇಳ್ತಾರೆ. ಆ ರೀತಿ ನಾನು ಮಾಡ್ತಾ ಇಲ್ಲ. ನಿಮ್ಮ ಉತ್ತರಗಳು ಹೇಳಿ, ಇನ್ನೇನ್ ರೀಸನ್ ಆಗಿ ದೇವರು ಒಬ್ಬರಿಗೆ ಒಂದು ವಾಗ್ದಾನ ಮಾಡಿರ್ತಾರೆ. ಏನಂತ ವಾಗ್ದಾನ ಮಾಡಿದ್ದಾರೆ, ಅದು ವಾಗ್ದಾನದ 3ನೇ ಪಾರ್ಟ್. ಅದು ಮೊದಲನೇ ಪಾರ್ಟ್ ಅದು 2ನೇ ಪಾರ್ಟ್. ಅದು ಅದು ಹೆಡ್ಡಿಂಗ್ ಅನ್ಸುತ್ತೆ. ಅಬ್ರಾಹ್ಮಿಗೆ ಕರ್ತನೆ ಹೇಳ್ತಾರೆ, 430 ವರ್ಷಗಳ ಕಾಲ ನಿನ್ನ ಜನರು ಅಲ್ಲಿ ಏನಾಗ್ಬೇಕು, ದಾಸತ್ವದಲ್ಲಿ ಇರ್ತಾರೆ. ದಾಸತ್ವದಲ್ಲಿ ಇದ್ದ ನಂತರ ಅವರನ್ನ ನಾನು ಒಂದು ಮಹಾ ಜನಾಂಗವಾಗಿ ಐಗುಪ್ತ ದೇಶದಿಂದ ಹೊರಗಡೆ ತರ್ತೇನೆ ಅಂತ ಅನ್ಕೊಂಡು ಅಬ್ರಾಹ್ಮನಿಗೆ ವಾಗ್ದಾನ ಮಾಡಿರ್ತಾರೆ. ಹಲ್ಲೆಲೂಯಾ. ಅದಕ್ಕೆ ನಾನು ಹೆಡ್ಡಿಂಗ್ ಹೇಳಿದ್ದು, ಮಧ್ಯದಲ್ಲಿ ಇರೋದನ್ನ ಕರೆಕ್ಟ್ ಆಗಿಲ್ಲ, 2ನೇ ಭಾಗ ಹೇಳಿದ್ರಿ. ಫಸ್ಟ್ ಹೇಳಿದಂತ ವಿಚಾರ ಇರೋದು ಅಬ್ರಾಹ್ಮನಿಗೆ, 430 ವರ್ಷಗಳ ಕಾಲ ನಿಮ್ಮನ್ನ ದಾಸತ್ವದಲ್ಲಿ ಇರ್ತೀನಿ, ನೀವು ದಾಸತ್ವದಲ್ಲಿ ಇರ್ತೀರಾ. ದಾಸತ್ವದನ್ನ ಹೊರಗಡೆ ತಂದು ನಾನು ನಿಮಗೆ ಬಿಡುಗಡೆಯನ್ನು ಕೊಡ್ತೇನೆ, ಸ್ವಾತಂತ್ರ್ಯವನ್ನ ಕೊಡ್ತೇನೆ. ತದನಂತರ ಕರ್ತನೆ ಹೇಳ್ತಾ ಇದ್ದಾನೆ, ನಾನು ನಿಶ್ಚಯವಾಗಿ ನಾನು ತಿರುಗಿ ಮತ್ತೆ ಈ ಸ್ಥಳಕ್ಕೆ ತರ್ತೇನೆ. ತದನಂತರ ನಿಮ್ಮನ್ನ ಏನ್ ಮಾಡ್ತೇನೆ, ದೊಡ್ಡ ಜನಾಂಗವನ್ನಾಗಿ ಮಾಡ್ತೇನೆ ಅನ್ನೋದನ್ನ ಅಬ್ರಾಹ್ಮನಿಗೆ ಮಾಡಿದಂತ, ತದನಂತರ ಈಸಾಕನಿಗೆ ಮಾಡಿದಂತ, ಯಾಕೋಬನಿಗೆ ಮಾಡಿದಂತ ಕೂಡ ವಾಗ್ದಾನ ಆಗಿತ್ತು. ಅದಕ್ಕೋಸ್ಕರವಾಗಿ ಕರ್ತನೆ ಎಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೇನೆ, ಯಾಕೋಬನಿಗೆ ಐಗುಪ್ತಕ್ಕೆ ತಗೊಂಡು ಹೋಗ್ತೇನೆ, ಐಗುಪ್ತಕ್ಕೆ ತಗೊಂಡು ಹೋಗ್ತೇನೆ. ಇಲ್ಲಿಗೆ ನಾನು ಬಿಡ್ತೇನೆ. ಲಾಸ್ಟ್ ಒಂದು ಇದ್ರ ಬಗ್ಗೆ ಕ್ವಶನ್ ಕೇಳ್ತೀನಿ. 2ನೇದಾಗಿ ಇನ್ನೊಂದು, ಎಲ್ಲಿ ಬೇರೆ ಕಡೆ ಇರುವಂತಹ ಸ್ಥಳಗಳಲ್ಲಿ ಬೇರೆಯವರು ಕೂಡ ದೇವರು ಭಯ ಇಲ್ಲದಂತ ಸ್ಥಳಕ್ಕೆ ಒಬ್ರು ಹೋದ್ರು, ಒಬ್ರಲ್ಲ 3 ಜನ ಹೋದ್ರು.
ಶದ್ರಕ್ ಮೇಷಕ್ ಅಬೇದ್ನೆಗೋ ಅವರು ದೇವರ ಒಂದು ಆಲೋಚನೆಗೆ ಹೋಗಿದಲ್ಲ, ದಾಸತ್ವ ನಿಮಿತ್ತವಾಗಿ ಹೋಗ್ಬೇಕು. ಅಂದ್ರೆ ನಾನು ಹೇಳ್ತಿರೋದು ಪರ್ಸನಲ್ ಎನ್ಕೌಂಟರ್, ಪರ್ಸನಲ್ ಆಗಿ ಮಾತಾಡಿ. ಈಗ ಯಾಕೋ ಒಂದ್ರ ಜೊತೆ ಮಾತಾಡಿದ್ರಲ್ಲ, ಅದೇ ರೀತಿಯಲ್ಲಿ ಪರ್ಸನಲ್ ಎನ್ಕೌಂಟರ್ ಆಗಿ. ಯೋನನು ಕೂಡ ಇಟ್ಸ್ ಅ ಗುಡ್ ಎಕ್ಸಾಂಪಲ್. ಅದ್ ನಾನು ತಗೊಂಡಿಲ್ಲ, ಅದು ಆಡ್ ಮಾಡ್ಕೊಬೋದು, ಆಡ್ ಮಾಡ್ಕೊ. ರೈಟ್. ಯೋಸೇಫ, ಮರಿಯ ಮತ್ತು ಯೇಸು ಕ್ರಿಸ್ತ, ಶಿಶುವಾದ ಯೇಸು ಕ್ರಿಸ್ತ ಎಲ್ಲಿ ಕಳಿಸ್ತಾರೆ? ಐಗುಪ್ತ ದೇಶಕ್ಕೆ ಕಳಿಸ್ತಾರೆ. ಹಲ್ಲೆಲೂಯಾ. 14ನೇ ವಚನಕ್ಕೆ ಹೋಗೋಣ. ಮತ್ತಾಯನ ಸುವಾರ್ತೆ 14ನೇ ವಚನಕ್ಕೆ, 2ನೇ ಅಧ್ಯಾಯ 14ನೇ ವಚನಕ್ಕೆ. ಆಗ ಅವನು ಎದ್ದು ಕೂಸನ್ನು ಅದರ ತಾಯಿಯನ್ನು ರಾತ್ರಿ ವೇಳೆ ಕರಕೊಂಡು ಐಗುಪ್ತ ದೇಶಕ್ಕೆ ಹೊರಟು ಹೋಗಿ, ದೇವರೇನು ಹೇಳ್ತಾರೆ, ನೀನು ಐಗುಪ್ತ ದೇಶಕ್ಕೆ, ಅದರದ ಮೇಲಿನ ವಾಕ್ಯವನ್ನ ಓದುದಾದ್ರೆ ಐಗುಪ್ತ ದೇಶಕ್ಕೆ ಕರೆದುಕೊಂಡು ಹೋಗುವುದು ಅನ್ಕೊಂಡು ಯೋಸೇಫನಿಗೆ ಕನಸಿನ ಮುಖಾಂತರ ಮಾತಾಡಿದಾಗ ಅವ್ರು ಏನ್ ಮಾಡ್ತಾನೆ, ಅವನು ಕರ್ಕೊಂಡು ಹೋಗ್ತಾನೆ. ಯಾಕೆಂದ್ರೆ ಏನ್ ಉದ್ದೇಶ ಏನಿತ್ತು? ಹೆರೋದನ ಏನ್ ಮಾಡ್ತಾ ಇದ್ದಾನೆ? ಮಗುವನ್ನ ಕೊಲ್ಲಿಸುವುದಕ್ಕೆ ಪ್ರಯತ್ನ ಮಾಡ್ತಾನೆ. ಅದಕ್ಕೋಸ್ಕರವಾಗಿ ಕರ್ತನ ಏನ್ ಮಾಡ್ತಾ ಇದ್ದಾನೆ ನೋಡ್ರಿ, ಕರ್ತನ ಒಂದು ಸ್ಪೆಷಾಲಿಟಿ ಇದೆ. ದೇವರು ತನ್ನ ಮಕ್ಕಳನ್ನ ಕೆಲವು ಬಾರಿ ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ಕಾಪಾಡಬೇಕು ಅಂತಂದಾಗ ಎಲ್ಲಿ ಕಾಪಾಡ್ತಾರೆ ಗೊತ್ತಾ? ಶತ್ರು ಪಾಳಯದ ಮಧ್ಯದಲ್ಲಿ ಇಡಿಸಿ ಕಾಪಾಡ್ತಾರೆ. ಹಲ್ಲೆಲೂಯಾ. ಮೋಶೆಯನ್ನು ಅದೇ ರೀತಿಯಲ್ಲಿ ಮಾಡಿದ್ದು, ದಾನಿಯೇಲ ಆ ಶದ್ರಕ್ ಮೇಷಕ್ ಅಬೇದ್ನೆಗೋ ಅವರನ್ನು ಹಾಗೆ ಮಾಡಿದ್ದು, ಅದೇ ರೀತಿಯಲ್ಲಿ ಆ ಯೇಸು ಕ್ರಿಸ್ತನನ್ನು ಕೂಡ ಅದೇ ರೀತಿಯಲ್ಲಿ ಮಾಡಿದ್ದು. ಕರ್ತನು ಕೆಲವು ಬಾರಿ ತನ್ನ ಯಾರಿಗೆ ಟಾಸ್ಕ್ ಕೊಟ್ಟಿರ್ತಾರೆ ಅಂತಂದ್ರೆ ಶತ್ರುಗೆ ನೀನ್ ನೋಡ್ಕೊಳಪ್ಪ ಅಂತ ಅನ್ಕೊಂಡು ಹೇಳಿರ್ತಾರೆ. ಅವ್ರು ಚೆನ್ನಾಗಿ ಹೆಂಗ್ ನೋಡ್ಕೊತಾರೆ ಅಂದ್ರೆ ಸಾಮಾನ್ಯವಾಗಿ ನೋಡೋದಿಲ್ಲ, ಬಹಳ ಚೆನ್ನಾಗಿ ನೋಡಿ, ಚೆನ್ನಾಗಿ ರೆಡಿ ಮಾಡಿ, ಕೊನೆಗೆ ಯಾರ ವಿರುದ್ಧವಾಗಿ ಹಿಂಗ್ ನಿಲ್ತು ಬಿಡ್ತಾರೆ. ಹಿಂಗಿದ್ದವರು ಒಂದೇ ಸರಿ ಹಿಂಗಿ ನಿಲ್ಲೋದು ಯಾರ ವಿರುದ್ಧವಾಗಿ? ಆ ಶತ್ರುವಿನ ವಿರುದ್ಧವಾಗಿ ನಿಲ್ಲುವಂತೆ ಕರ್ತನು ನಮಗೆ ಬಾಲ ಕೊಡ್ತಾನೆ. ಹಲ್ಲೆಲೂಯಾ. ಅದು ದೇವರ ಸ್ಟ್ರಾಟಜಿ ಬೇರೆ. ಅದನ್ನ ನೋಡ್ರಿ ಮೋಶೆ ಜೀವಿತದಲ್ಲಿ ನಡೀತು. ಸೈತನಿಗೆ ಅಲ್ಲೂ ಕೂಡ ನೋಡ್ರಿ, ಸೈತಾನ ಎಷ್ಟು ಬಲಹೀನನಂದ್ರೆ ನಾವು ಅರ್ಥ ಮಾಡ್ಕೋಬೇಕು. ನಾವು ಕೆಲಸ ಭಾರಿ ಇಂಟೆಲಿಜೆಂಟ್ ಅಂತ ಅನ್ಕೊಳ್ತೀವಿ. ಸೈತಾನ ಎಷ್ಟು ಬಲಹೀನನು, ಒಂದೇ ಸ್ಟ್ರಾಟಜಿಯನ್ನ ಪದೇ ಪದೇ ದೇವರು ಆ ಸೈತಾನ ವಿರುದ್ಧ ಉಪಯೋಗಿಸಿದ್ದಾರೆ. ಆದ್ರೆ ಸೈತಾನ ಏನಂತಂದ್ರೆ ಅದನ್ನ ಅರ್ಥ ಮಾಡಿಕೊಳ್ಳದೆ ಅವನ ಜನರ ಮುಖಾಂತರನೇ ಆ ಒಂದು ದೇವ ಜನರನ್ನ ಪೋಷಿಸಿ, ಪರಿಪಾಲಿಸಿ, ನಡೆಸಿ ಒಂದು ದೊಡ್ಡ ಜನಾಂಗವನ್ನವಾಗಿ ಮಾಡಿ, ಇವನ್ನ ಯಾವ ರೀತಿ ಅಂತಂದ್ರೆ ಶಾರೀರಿಕವಾಗಿ, ಮಾನಸಿಕವಾಗಿ, ಆತ್ಮಿಕವಾಗಿ ಗಟ್ಟಿಯಾಗಿ ನಿಲ್ಲುವಂತೆ ಅವರು ಅವನ ವಿರುದ್ಧವಾಗಿ ನಿಲ್ಲುವಂತೆ ಸೈತಾನನ್ನೇ ಸಾಕಿ ಸಲಹೆ ಪೋಷಿಸಿದಂತ ಅನೇಕ ಸಂದರ್ಭಗಳನ್ನು ನಾವು ನೋಡ್ತೇವೆ. ಅದಕ್ಕೋಸ್ಕರವಾಗಿ ಒಂದನ್ನು ತಿಳಿದುಕೊಂಡ್ರೆ ನಮ್ಮ ಕರ್ತನ ಮಾತ್ರ ಜ್ಞಾನಿಯಾಗಿದ್ದಾನೆ. ಹಲ್ಲೆಲೂಯಾ. ಯಾಕಂದ್ರೆ ಆತನ ಸ್ಟ್ರಾಟಜಿಯನ್ನ, ಆತನ ಬುದ್ಧಿವಂತಿಕೆಯನ್ನ, ಆತನ ಜ್ಞಾನವನ್ನ ಅರಿತುಕೊಳ್ಳಲು ಸಾಧ್ಯವೇ ಇಲ್ಲ. ಹಲ್ಲೆಲೂಯಾ. ಕರ್ತನು ಆತನು ಮಹಾಜ್ಞಾನಿಯಾಗಿದ್ದಾನೆ. ಆತನಿಗೆ ಎಲ್ಲವೂ ತಿಳಿದಿದೆ. ಆತನು ಸರ್ವ ವ್ಯಾಪಿಯಾಗಿದ್ದಾನೆ, ಸರ್ವಜ್ಞಾನಿಯಾಗಿದ್ದಾನೆ. ಹಲ್ಲೆಲೂಯಾ. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಯೇಸು ಕ್ರಿಸ್ತನನ್ನ ಐಗುಪ್ತ ದೇಶಕ್ಕೆ ಕರೆದುಕೊಂಡು ಹೋಗ್ತಾ ಇದ್ದಾರೆ. ಆತನು ಸ್ವತಃ ದೇವರೇ ಆಗಿದ್ದಾನೆ. ಆತನ ಪೂರ್ಣ ಮನುಷ್ಯನು, ಪೂರ್ಣ ದೇವರು ಆಗಿ ಈ ಲೋಕಕ್ಕೆ ಇಳಿದು ಬಂದ್ರು ಕೂಡ ಐಗುಪ್ತ ದೇಶದಲ್ಲಿ ಕರ್ತನು ಆತನಿಗೆ ಪ್ರೊಟೆಕ್ಷನ್ ಅನ್ನು ಕೊಟ್ಟರು. ಒಂದು ಉದ್ದೇಶ ಇತ್ತಲ್ಲ, ಕರ್ತನು ಕೂಡ ಅಲ್ಲಿ ಐಗುಪ್ತ ದೇಶಕ್ಕೆ ದೇವರ ಭಯ ಇಲ್ಲದ ಜಾಗದಲ್ಲಿ ಸ್ವಲ್ಪ ಸಮಯಗಳ ಕಾಲ ಅಲ್ಲಿ ಪ್ರೊಟೆಕ್ಷನ್ ಅನ್ನ, ರಕ್ಷಣೆಯನ್ನು ಹೊಂದೋದನ್ನ ನೋಡ್ತೀವಿ. 3ನೇ ಭಾಗಕ್ಕೆ ಬರೋಣ. ಅಪೊಸ್ತಲ ಕೃತ್ಯ 23ನೇ ಅಧ್ಯಾಯ 11ನೇ ವಚನ. ಅಪೊಸ್ತಲ ಕೃತ್ಯ 23ನೇ ಅಧ್ಯಾಯ 11ನೇ ವಚನ. ಯಾರ ಬಗ್ಗೆ ಹೋಗ್ತಾ ಇದ್ದೇವೆ? ಪೌಲನ ಬಗ್ಗೆ ನಾವು ಹೋಗ್ತಾ ಇದ್ದೇವೆ. ಪೌಲನು ಎಲ್ಲೆಲ್ಲ ಸುವಾರ್ತೆ ಸಾರ್ತಾ ಬರ್ತಾ ಇದ್ದಾನೆ. ಯೆರೂಸಲೇಮಿನಲ್ಲಿ ಸಾರ್ತಾ ಇದ್ದಾನೆ. ತದನಂತರ ಅದನ್ನು ಹೊರಗಡೆ ಕೂಡ ಹೋಗ್ತಾ ಇದ್ದಾನೆ. ಯೆರೂಸಲೇಮಿನ ಹೊರಗಡೆ, ಇಸ್ರೇಲ್ ದೇಶದ ಹೊರಗಡೆ ಕೂಡ ಹೋಗ್ತಾ ಇದ್ದಾನೆ. ಈಗ ಕರ್ತನೆ ಹೇಳ್ತಾ ಇದ್ದಾನೆ, ಎಷ್ಟೋ ಕಿಲೋಮೀಟರ್ ದೂರ ಇರುವಂತ, ಎಷ್ಟೋ ಮೈಲುಗಳು ದೂರ ಇರುವಂತ ಒಂದು ರಾಜ್ಯಕ್ಕೆ, ಒಂದು ಪ್ರದೇಶಕ್ಕೆ ನೀನು ಹೋಗಬೇಕು. ಅಲ್ಲಿ ಡೈರೆಕ್ಟ್ ಎನ್ಕೌಂಟರ್ ಕರ್ತನ ಜೊತೆ ಪೌಲನಿಗುಂಟು. ಆ ದಿನದ ರಾತ್ರಿ ಕರ್ತನು ಪೌಲನ ಬಳಿಯಲ್ಲಿ ನಿಂತುಕೊಂಡು, ಧೈರ್ಯದಿಂದಿರು, ನೀನು ಯೆರೂಸಲೇಮಿನಲ್ಲಿ ನನ್ನ ಸಂಗತಿಗಳನ್ನೆಲ್ಲ ಸಾಕ್ಷಿಯಾಗಿ ಹೇಳಿದಂತೆ ರೋಮಾಪುರದಲ್ಲಿಯೂ ಸಾಕ್ಷಿ ಹೇಳಬೇಕಾಗುವುದು ಅಂದನು. ಹಲ್ಲೆಲೂಯಾ. ದೇವರ ಭಯವಿಲ್ಲದ ಜಾಗವಾದ ರೋಮಾಪುರಕ್ಕೆ ಪೌಲನು ಹೋಗಬೇಕೆಂದನ್ನು ಕರ್ತನು ಹೇಳ್ತಾ ಇದ್ದಾನೆ.
ಯಾರಿಂದಲೂ ಸಜೆಷನ್ ತಗೊಂಡು ಆತನ ಹೋಗ್ತಾ ಇಲ್ಲ. ಕರ್ತನ ಡೈರೆಕ್ಟ್ ಇನ್ಸ್ಟ್ರಕ್ಷನ್ ಇಂದ ಆತನ ಪಾಲಿಸಿಕೊಂಡು ಹೋಗ್ತಾ ಇದ್ದಾರೆ. ಕರ್ತನ ಒಂದು ದೈವಿಕವಾದ ದರ್ಶನದಿಂದ ಆತನ ಒಂದು ಸಜೆಷನ್ ಅನ್ನು ಹೊಂದಿಕೊಂಡು ಹೋಗ್ತಾರೆ. ಈಗ 3 ಎಕ್ಸಾಂಪಲ್ ನಮ್ಮ ಮುಂದೆ ಇದೆ. ದೇವರ ಭಯ ಇಲ್ಲದ ಜಾಗಕ್ಕೆ ಇವರು ಇಲ್ಲಿ ಮೊದಲನೇದಾಗಿ ನೋಡುವಾಗ ಯಾಕೋಬನ ಮಕ್ಕಳು, ಎರಡನೇದಾಗಿ ನೋಡುವಾಗ ಯೋಸೇಫನು, ಮರಿಯಳು, ಅದೇ ರೀತಿಯಲ್ಲಿ ಯೇಸು ಕ್ರಿಸ್ತನು, ಮೂರನೇದಾಗಿ ನೋಡುವಾಗ ಪೌಲನು. ಅವರು ಏನು ದೇವರ ಭಯ ಇಲ್ಲದ ಜಾಗಕ್ಕೆ ಹೋಗ್ತಾ ಇದ್ದಾರೆ. ದೇವರ ಭಯ ಇಲ್ಲದ ಜಾಗಕ್ಕೆ ಹೋಗೋದು ದೇವರು ಇಷ್ಟಪಡಲ್ಲ ಅಂತ ಅನ್ಕೊಂಡು ನಾವು ಪ್ರಾರಂಭದಿಂದ ಕಲ್ತ್ವಿ. ಈಗ ನೋಡುವಾಗ ಇವರಿಗೆ ಕಳಿಸ್ತಾ ಇದ್ದಾರೆ. ಏನಕ್ಕಿರ್ಬೋದು? ದೇವರ ಉದ್ದೇಶಗಳು, ದೇವರ ಯೋಜನೆಗಳು ನೆರವೇರೋದಕ್ಕೋಸ್ಕರವಾಗಿ. ಹಲ್ಲೆಲೂಯಾ. ಇಲ್ಲೊಂದು ದೊಡ್ಡ 3 ಇದರಲ್ಲಿ ಕೂಡ ಒಂದು ದೊಡ್ಡ ಯೋಜನೆ ಇದೆಯಾ? ದೊಡ್ಡ ಯೋಜನೆ ಇದೆಯಾ? ದೇವರು ಮಾಡಿದಂತ ವಾಗ್ದಾನ ನೆರವೇರಿಕೆಗೋಸ್ಕರವಾಗಿ ಅವರು ದೇವ ಸ್ಥಳವಾಗಿರುವಂತ ದೇವ ಜನರ ಮಧ್ಯದಲ್ಲಿರುವಂತ ಜಾಗವನ್ನ ಬಿಟ್ಟು 3 ಕಡೆಯಲ್ಲೂ ಕೂಡ 2 ಕಡೆ ಐಗುಪ್ತ ದೇಶಕ್ಕೆ ಹೋಗ್ತಾ ಇದ್ದಾರೆ, ಇನ್ನೊಂದು ರೋಮಾಪುರದಕ್ಕೆ ಹೋಗ್ತಾ ಇದ್ದಾರೆ. ಆ ಸ್ಥಳದಲ್ಲಿ ಹೋಗಿ ಹೇಗೆ ಅನ್ನೋದನ್ನ ಅವರಿಗೆ ಗೊತ್ತಿಲ್ಲ. ಯಾವ ಪರಿಸ್ಥಿತಿ ಎದುರಿಸಬೇಕಾಗೋದು ಗೊತ್ತಿಲ್ಲ. ಕಷ್ಟಗಳನ್ನ ಎದುರಿಸಬೇಕಾಗೋದು ಗೊತ್ತಿಲ್ಲ. ಯಾವ ರೀತಿಯಲ್ಲಿ ಅದನ್ನ ನಿಭಾಯಿಸ್ತಾರೆ ಗೊತ್ತಿಲ್ಲ. ಎಲ್ಲಿ ಮನೆ ಮಾಡ್ಕೊತಾರೆ ಗೊತ್ತಿಲ್ಲ. ಎಲ್ಲಿ ಸ್ಥಳದಲ್ಲಿ ಇರ್ತಾರೆ ಗೊತ್ತಿಲ್ಲ. ಯಾವ ರೀತಿಯಲ್ಲಿ ಅವಶ್ಯಕತೆ ಪೂರೈಸ್ತದೆ ಗೊತ್ತಿಲ್ಲ. ಆದರೂ ಕೂಡ ದೇವರ ಇನ್ಸ್ಟ್ರಕ್ಷನ್ ತೆಗೆದುಕೊಂಡು ಹೋಗ್ತಾ ಇದ್ದಾನೆ. ಈ ರೀತಿಯಲ್ಲಿ ಒಂದು ವೇಳೆ ದೇವರ ಭಯ ಇಲ್ಲದ ಜಾಗಕ್ಕೆ ನಮ್ಮನ್ನ ದೇವರು ನಡೆಸೋದಾದ್ರೆ ದೇವರಲ್ಲಿ ನಮ್ಮನ್ನು ಕಾಯುವಾತನಾಗಿದ್ದಾನೆ. ಪ್ರಿಯರೇ, ಅದೇ ರೀತಿಯಲ್ಲಿ ಮತ್ತೆ ತಿರುಗಿ ಆತನನ್ನು ನಮ್ಮನ್ನ ಆತನ ಎಲ್ಲಿಗೆ ಕರೆದುಕೊಂಡು ಬರುವಾತನಾಗಿದ್ದಾನೆ? ನಾವು ಇದ್ದಂತ ಸ್ಥಳಕ್ಕೆ ನಮ್ಮನ್ನ ಕರೆದುಕೊಂಡು ಬರುವಾತನಾಗಿದ್ದಾನೆ. ಹಲ್ಲೆಲೂಯಾ. ಅದಕ್ಕೋಸ್ಕರವಾಗಿ ನಾವು ಅನೇಕ ಬಾರಿ ನಮ್ಗೆ ಕೆಲಸದ ವಿಚಾರ ಆಗಿರ್ಬೋದು, ಮನೆ ಬದಲಾವಣೆ ಆಗಿರ್ಬೋದು, ಅಥವಾ ನಾವು ಹೋಗುವಂತ ಫಂಕ್ಷನ್ಸ್ ಆಗಿರ್ಬೋದು, ಅಥವಾ ನಾವು ಎಜುಕೇಶನ್ ಪರ್ಪಸ್ಗಾಗಿ ಆಗಿರ್ಬೋದು, ಕೆಲವು ಬಾರಿ ಕರ್ತನು ಆ ಸ್ಥಳಗಳಿಗೆ ನಮ್ಮನ್ನ ಕಳಿಸ್ತಾನೆ. ಯಾಕೆಂದ್ರೆ ನೋಡುವಾಗ ಒಂದು ಉದ್ದೇಶದೊಂದಿಗೆ ಕಳಿಸ್ತಾನೆ. ಪ್ರಿಯಾಂಕ ಕೂಡ ಇಲ್ಲಿಂದ ಹಾಸನಿಂದ MCಗೆ ನಾವೇ ಬರ್ತೀವಿ, ಮಂಗಳೂರು ಪಟ್ಟಣದಿಂದ. ಆ ಟೈಮಲ್ಲಿ, ಈಗಲ್ಲ, ಆಗೊಂದು ಬೇರೆ ತರ ಹೆಸರಿತ್ತು. ನಾವೇ ಡಿಸ್ಕಸ್ ಮಾಡ್ತಾ ಇದ್ವಿ. ಕರ್ನಾಟಕ ರಾಜ್ಯದಲ್ಲಿ ಇರುವಂತ ಬೆರಳೆಣಿಕೆಯ ಒಂದು ಫೇಮಸ್ ಆಗಿರುವಂತ ಕಾಲೇಜ್ ಅಂತ ನೋಡುವಾಗ ಆ ಟೈಮಲ್ಲಿ ಮಲ್ನಾಡ್ ಅಂತ ಅನ್ಕೊಂಡು ನಮಗೆ ಇನ್ಫಾರ್ಮೇಶನ್ ಇರುವಾಗ ನನ್ನ ಜೊತೆ ಇರುವಂತ ಫ್ರೆಂಡೇ ಅವನೇನ್ ಹೇಳ್ದ ಅಂತಂದ್ರೆ, ಒಳ್ಳೆ ಮಾರ್ಕ್ಸ್ ನನಗೆ ಸಿಕ್ಕಿದ್ರೆ, ಯಾಕಂದ್ರೆ ಒಳ್ಳೆ ಮಾರ್ಕ್ಸ್ ಪಡೆಯೋನೆ ಅವನು, ಒಳ್ಳೆ ಮಾರ್ಕ್ಸ್ ನನಗೆ ಸಿಕ್ಕಿದ್ರೆ ನಾನು ಖಂಡಿತವಾಗಿ ನಾನು ಹಾಸನಲ್ಲಿ ಬಂದು ಮಲ್ನಾಡ್ ಕಾಲೇಜಿಗೆ ಹೋಗ್ತೀನಿ ಅಂತ ಅನ್ಕೊಂಡು ಹೇಳಿದ್ದು ನನಗೆ ನೆನಪಿದೆ. ಅಂತ ಒಂದು ಸ್ಥಿತಿಯಲ್ಲಿದ್ರೂ ಕೂಡ ದೇವರ ಭಯ ಇಲ್ಲದ ಜಾಗವಾದ ಆ ಪಟ್ಟಣಕ್ಕೆ ಪ್ರಿಯಾಂಕ ಹೋಗುವಾಗ ಅನೇಕ ರೀತಿಯ ಹರ್ಡಲ್ಸ್ ಬಂದಿರಬಹುದು, ಅನೇಕ ತಡೆಗಳು ಬಂದಿರಬಹುದು, ಅನೇಕ ಬೇರೆ ರೀತಿಯ ಆಲೋಚನೆಗಳು. ಆದ್ರೆ ಕೆಲವು ಬಾರಿ ಕರ್ತನ ಉದ್ದೇಶ ಇದೆ ನೋಡಿ. ಒಂದು ವೇಳೆ ಅವರು ಅಲ್ಲಿ ಹೋಗ್ತಾ ಇದ್ರೆ, ಈಗ ನಡೀತಿರುವ ಸೇವೆ ಕಾರ್ಯ ಇದೆಯಲ್ಲ, ಅದು ಅಷ್ಟೊಂದು ಪ್ರಬಲವಾಗಿ, ಅಷ್ಟೊಂದು ಮೆಚ್ಯೂರ್ಡ್ ಆಗಿ, ಅಷ್ಟೊಂದು ಆ ರೀತಿಯಲ್ಲಿ ನಡೆಸಿ ಸಾಧ್ಯ ಆಗ್ತಿಲ್ಲ. ಆದ್ರೆ ದೇವರು ಏನ್ ಮಾಡಿದ್ರೆ, ಆ ಒಂದು ಲೈವ್ ಟ್ರೈನಿಂಗ್ ಪ್ಲೇಸ್, ಅದು ಈ ಲೈವ್ ಟ್ರೈನಿಂಗ್ ಪ್ಲೇಸ್ ಅಂತ ಅನ್ಕೊಂಡು ದೇವರು ಅಲ್ಲಿ ಅವರಿಗೆ ಎಲ್ಲವನ್ನ ಟೀಚ್ ಮಾಡಿದ್ದಾರೆ, ಎಲ್ಲವನ್ನ ಕಲಿಸಿದ್ದಾರೆ, ಎಲ್ಲವನ್ನ ನಡೆಸಿ ಪ್ರಬುದ್ಧಳಾಗಿ ಈ ಒಂದು ಪಟ್ಟಣಕ್ಕೆ ತಿರುಗಿ ಬರುವ ಹಾಗೆ ಕರ್ತನು ನಡೆಸಿದಾನೆ. ಹಲ್ಲೆಲೂಯಾ. ಕರ್ತನ ಸನ್ನಿಧಾನ ಇವತ್ತಿನ ದಿವಸ ಅರ್ಥ ಮಾಡಿಕೊಳ್ಳಬೇಕಾದ್ರೆ ನಮ್ಮನ್ನ ದೇವರ ಭಯ ಇಲ್ಲದ ಜಾಗಕ್ಕೆ ಕರ್ತನು ಕಳಿಸ್ತಾ ಇದ್ದಾನೆ. ದೇವರ ಭಯ ಇಲ್ಲದ ವ್ಯಕ್ತಿಗಳ ಜೊತೆ ಸಂಘವನ್ನ ಬೆಳೆಸೋದಕ್ಕೆ ಹೇಳ್ತಾರೆ. ದೇವರ ಭಯವಿಲ್ಲದಂತ ಒಂದು ಜಾಗದಲ್ಲಿ ಇರುವುದಕ್ಕೆ ನಮ್ಮನ್ನ ಕಳಿಸ್ತಾ ಇದ್ದಾನೆ ಅಂತ ಒಂದನ್ನ ನಾವು ಅರ್ಥ ಮಾಡಿದ್ದು, ದೇವರ ಉದ್ದೇಶ ನೆರವೇರುವಿಕೆಗೋಸ್ಕರವಾಗಿ. ಹಲ್ಲೆಲೂಯಾ. ಕರ್ತನು ಪರ್ಸನಲ್ ಆಗಿ, ವೈಯಕ್ತಿಕವಾಗಿ ನಿಮ್ಮ ಜೊತೆ ಮಾತನಾಡುವಾತನಾಗಿದ್ರೆ, ಮಾತನಾಡಿದ ನಂತರವೇ ಆತನು ದೇವರ ಭಯವಿಲ್ಲದ ಸ್ಥಳಕ್ಕೆ ನಿಮ್ಮನ್ನ ಕಳುಹಿಸಿ ಆ ಒಂದು ದುರಾತ್ಮಗಳ ಮಧ್ಯದಲ್ಲಿ ನಿಮ್ಮನ್ನ ಮಹಿಮೆಗೆ ತರಿಸುವಾತನಾಗಿದ್ರೆ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರ. ಒಂದನ್ನ ತಿಳಿದುಕೊಳ್ಳು ಪ್ರಿಯರೇ, ನೀವು ಉದ್ದೇಶ ಮರೆಯಬಹುದು ಆ ಒಂದು ಜಾಗಕ್ಕೆ ಹೋಗಿ, ಆದ್ರೆ ಕರ್ತನ ಉದ್ದೇಶವನ್ನ ಮರೆಯೋದಿಲ್ಲ. ನಿನ್ನನ್ನು ಉದ್ದೇಶದ ಕಡೆಗೆ ಹೆಂಗ ಕರೆತರಬೇಕು ಅಂತ ಯಾರಿಗೆ ಗೊತ್ತಿದೆ? ಕಬಡ ವೆಂಕ್ರ ಪಂಕ್ರ ಆಗಿ ಇದ್ರೆ, ಹೆಂಗ ವಾರ ಇದ್ರೆ ಏನ್ ಮಾಡ್ತಾರೆ ಹೇಳಿ? ಕಾಯಿಸ್ತಾರೆ. ಸುಮ್ಮನೆ ಒಂದು ಹಿಂಗ್ ಕಡ್ಡಿ ಹಾಕ್ಸ್ಬಿಟ್ಟು ಕಾಯಿಸ್ತಾರ? ಎಲ್ಲಿ ತನಕ ಮೆಲ್ಟ್ ಆಗುತ್ತೋ ಅಲ್ಲಿ ತನಕ ಕಾಯಿಸ್ತಾರೆ. ಎಲ್ಲಿ ತನಕ ಅದು ಸ್ಟ್ರೇಟ್ ಒಂದು ಬೆಂಡಾಗಿ ಹೆಂಗೆ ಸ್ಟ್ರೇಟ್ ಆಗುತ್ತೋ. ಯಾಕಂದ್ರೆ ಈ ಕಬಡದ ಕೆಲಸ ನಾವು ಚಿಕ್ಕನ್ನಲ್ಲಿ ನಾವು ಒಂದು
ನಾನೊಂದು 6ನೇ ಕ್ಲಾಸ್ ಇರುವಂತ ಟೈಮಲ್ಲಿ ನಮ್ಮ ಅಜ್ಜಿ ಮನೆ ಹತ್ರ ಸ್ವಲ್ಪ ದೂರದಲ್ಲಿ ಅವ್ರು ಕನ್ನಡದ ಕೆಲಸ ಮಾಡ್ತಾರೆ. ಅವ್ರು ಏನ್ ಮಾಡೋದು ಅಂದ್ರೆ ಶಾವಿಗೆ ಮನೆ ಬರುತ್ತೆ, ಇಲ್ಲಿದ ಶಾವಿಗೆ ಮನೆ ಮರದ್ದು ಅದನ್ನ ಒತ್ತಿ ಸಾಯಕ್ಕಾಗಲ್ಲ. ಅದು ಆ ರೀತಿ ಇಳಿದ್ರೆ ಅದು ಏನು 4 ಶಾವಿಗೆ ತಿನ್ಬೋದು ಅಷ್ಟೇ. ಆದ್ರೆ ನಮ್ ಕಡೆ ಹೆಂಗೆ ಅಂತಂದ್ರೆ ಶಾವಿಗೆದ ಮನೆ ಹೆಂಗಿರುತ್ತೆ ಅಂದ್ರೆ ಈ ಬಸ್ದು ಸ್ಟೇರಿಂಗ್ ಬರುತ್ತೆ ನೋಡಿ, ಆ ರೀತಿ ಕಬಡ ಮಾಡ್ತಾರೆ. ಅದು ಇನ್ನು ಚಂದ. ಅದು ಒಂದ್ಸರಿ ನಾವು ಮಾಡಿದ್ರೆ ವಾರಕ್ಕೂ ಮಾಡ್ತೀವಿ. ಸೊ ಅಷ್ಟು ಒಟ್ಟು ಮಾಡೋ, ಸೊ ಅದಕ್ಕೋಸ್ಕರ ಅಷ್ಟು ಮಷಿನ್ ಬೇಕು. ಸೊ ಆ ಕಾಯಿಸಿರುವಂತ ಆ ಕವಡದಿಂದ ಆ ಒಂದು ಮಷಿನ್ಗಳನ್ನು ಅದು ಯಾವುದೇ ಕಾರಣಕ್ಕೆ ಅಲ್ಲಾಡೋದಿಲ್ಲ, ಮತ್ತೆ ಬಹಳ ಚೆನ್ನಾಗಿರುತ್ತೆ ಅದನ್ನ ಆಪರೇಟ್ ಮಾಡೋದಕ್ಕೆ. ಸೊ ಅದನ್ನ ನಾವು ಆರ್ಡರ್ ಕೊಟ್ಟಾಗ ನಾವು ಮಕ್ಕಳಿಗೆ ಇಂಟ್ರೆಸ್ಟಿಂಗ್ ಅಲ್ಲ, ಅದು ಬೆಂಕಿಯಲ್ಲಿ ಅದನ್ನ ಇಡೋದು, ಅವರು ಹೊಡಿಯೋದು, ಅದನ್ನ ಶೇಪ್ ತರೋದು ಎಲ್ಲ ಅದನ್ನ ನೋಡ್ತಾ ಇದ್ದೀವಿ ನೋಡ್ರಿ. ಆ ಒಂದು ಸಮಯದಲ್ಲಿ ನಮ್ಗೆ ಏನ್ ಅರ್ಥ ಆಯ್ತು ಅಂದ್ರೆ ಬೆಂಕಿ ಏನು ಕೆಂಡ ಬೇರೆ ಅಲ್ಲ ಕವಡ ಬೇರೆ ಅಲ್ಲ ಅನ್ನೋ ರೀತಿ ಇರುತ್ತೆ. ಕೆಂಡ ಬೇರೆ ಅಲ್ಲ ಕವಡ ಬೇರೆ ಅಲ್ಲ, ಅಷ್ಟು ಮಟ್ಟಿಗೆ ಅದನ್ನ ಕಾಯಿಸ್ತಾರೆ. ಕಾದ ನಂತರ ತೆಗೆದು ಹೊಡಿತಾರೆ, ಹೊಡೆದ ನಂತರ ಸ್ವಲ್ಪ ತಣ್ಣಗಾಗುತ್ತೆ, ಮತ್ತೆ ಇಡ್ತಾರೆ, ಮತ್ತೆ ಇಟ್ಟು ಮತ್ತೆ ತೆಗೆದು ಮತ್ತೆ ಅದನ್ನ ಕರೆಕ್ಟ್ ಆಗಿ ಶೇಪ್ ತರ್ತಾರೆ. ಅದೆಷ್ಟು ಸರಿ ಇರ್ತಾರ ಗೊತ್ತಿಲ್ಲ. ಅದೇ ರೀತಿಯಲ್ಲಿ ದೇವರು ನಮ್ಮನ್ನ ತೆಗೆದು ಇಡೋದು, ತೆಗೆಯೋದು, ಶೇಪ್ ಮಾಡೋದು, ಇಡೋದು, ತೆಗೆಯೋದು, ಶೇಪ್ ಮಾಡೋದು, ಹಂಗ್ ಮಾಡಿನೇ ಕರ್ತನು ನಮ್ಮನ್ನ ನೆಟ್ಟಗೆ ದಾರಿಯಲ್ಲಿ ನಡೆಯುವಾಗ ಕರ್ತನು ಮಾಡುವ. ಹಲ್ಲೆಲೂಯಾ. ಇವತ್ತಿನ ದಿವಸ ನಾವು ಅದನ್ನ ಅರ್ಥ ಮಾಡಿಕೊಳ್ಬೇಕು. ನಾವು ದೇವರ ಬಾಯಲ್ಲದ ಜಾಗಕ್ಕೆ ಹೋಗ್ಬೇಕಾದ್ರೆ ದೇವರ ಉದ್ದೇಶ ಇರಬೇಕು. ಹಲ್ಲೆಲೂಯಾ. ದೇವರ ಆಲೋಚನೆ ಇರಬೇಕು. ದೇವರ ಆಲೋಚನೆ ಇದ್ರೆ ಮಾತ್ರವೇ ನಾವಲ್ಲಿ ಹೋಗೋದಕ್ಕೆ. ಯಾಕಂದ್ರೆ ನಮ್ಗೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ, ಈ ಸಿಂಪಲ್ ಆಗಿರೋ ರೀಸನ್ಗೆ ಮದುವೆ ಇದೆ, ಅದಕ್ಕೋಸ್ಕರ ದೇವರ ಉದ್ದೇಶ ಇದೆ ಅನ್ಕೊಂಡು ಹೋಗೋದಿಲ್ಲ. ಒಂದು ಫಂಕ್ಷನ್ ಇದೆ, ದೇವರ ಉದ್ದೇಶ ಇದೆ ಅಂತ ಅನ್ಕೊಂಡು ಹೇಳ್ಕೊಂಡು ಹೋಗೋದಲ್ಲ. ದೇವರ ಉದ್ದೇಶವನ್ನ ನೋಡ್ರಿ, ಇಲ್ಲಿ ಮಾತಾಡುವ ಈ ರೀತಿಯ ದರ್ಶನಗಳನ್ನ ನೋಡುವಾಗ ನೋಡಿ, ಎಷ್ಟು ಸ್ಪಷ್ಟವಾಗಿ ಕಾರ್ಯಗಳು ಅಷ್ಟೊಂದು ಸುಲಭವಾದ ಕಾರ್ಯಗಳಲ್ಲಿ ಹೋಗಿ ಮಾಡುವಂತ ಕಾರ್ಯಗಳು ಅಷ್ಟೊಂದು ಸುಲಭವಾದ ಕಾರ್ಯಗಳಲ್ಲ. ಯಾವುದೇ ಫಂಕ್ಷನ್ಗೆ ಅವ್ರು ಹೋಗ್ತಾ ಇಲ್ಲ, ಯಾವುದೋ ಮದುವೆಗೆ ಹೋಗ್ತಾ ಇಲ್ಲ, ಯಾವುದೋ ಮಜಾ ಮಾಡಕ್ ಹೋಗ್ತಾ ಇಲ್ಲ. ಏನಕ್ಕೆ ಹೋಗ್ತಾ ಇದ್ದಾರೆ? ದೇವರ ಉದ್ದೇಶ, ದೇವರ ಯೋಜನೆಯನ್ನ ನೆರವೇರಿಸುವುದಕ್ಕೆ. ವರ್ಷಾನುಗಟ್ಟಲೆ ಯೋಜನೆ. ಈಗ ನೋಡಿ, ಯಾಕೋಬನ ಹೋಗ್ಬೇಕು ಅಂತಂದ್ರೆ ಎಷ್ಟೋ ವರ್ಷಗಳ ಯೋಜನೆ. ಯೇಸು ಕ್ರಿಸ್ತ ನೋಡಿದ್ರೆ ಅದು 2 ವರ್ಷದ, ಇನ್ನು ಅದು ಎಷ್ಟೋ ತಿಂಗಳುಗಳ ಯೋಜನೆ. ಇನ್ನು ಪೌಲನ ನೋಡೋದಾದ್ರೆ ಅದನ್ನು ರೋಮಾಪುರದಲ್ಲಿ ಎಷ್ಟೋ ವರ್ಷಗಳ ಕಾಲ ಅದನ್ನು ಜೈಲಲ್ಲಿದ್ದನು, ಅದನ್ನು ಕಾರಾಗೃಹದಲ್ಲಿದ್ದನು. ತನ್ನ ಕೊನೆಯ ದಿವಸಗಳನ್ನು ರೋಮಾಪುರದಲ್ಲೇ ಕಳೆದನು. ಅಲ್ಲೇ ಅದನ್ನು ಮರಣಕ್ಕೆ ಶರಣಾದನು. ಮರಣಕ್ಕೆ ಶರಣಾದ ಆತನು ಯಾವ ರೀತಿಯಲ್ಲಿ ಒಪ್ಪಿಸಿಕೊಟ್ಟ? ಅವನು ಕರ್ತನಿಗೆ ಒಪ್ಪಿಸಿಕೊಟ್ಟ. ಅವ್ರು ಅನ್ಕೊಂಡಿದ್ದಾರೆ ಮರಣಕ್ಕೆ ಶರಣಾದನಂತ. ಆದ್ರೆ ಈ ಎಲ್ಲಾ ದೊಡ್ಡ ದೊಡ್ಡ ಯೋಜನೆ ಇಟ್ಕೊಂಡು ದೇವರ ಬಾಯಿಲ್ಲದ ಜಾಗಕ್ಕೆ ಅಲ್ಲಿ ಜಯವೀರರಾಗಿ ನಿಂತರೆ ಎಂದು ನಾವು ನೋಡ್ತೇವೆ. ಹಲ್ಲೆಲೂಯಾ. ನಮ್ಮ ಜೀವಿತದಲ್ಲಿ ಕೂಡ ನಾವು ದೇವರ ಭಯ ಇಲ್ಲದ ಜಾಗಕ್ಕೆ ಹೋಗುವಾಗ ಒಂದನ್ನು ನಾವು ನೆನಪಿನಲ್ಲಿ ಇಟ್ಕೊಳ್ಬೇಕು. ದೇವರ ಮಹಾ ಉದ್ದೇಶದಿಂದ ನಮ್ಮನ್ನ ಕಳುಹಿಸೋದಾದ್ರೆ ಮಾತ್ರವೇ ಆ ಒಂದು ಸ್ಥಳಗಳಿಗೆ ನಾವು ಮಾತ್ರವೇ ಹೋಗಬೇಕು. ಇಲ್ಲ ಅಂತಂದ್ರೆ ದೇವರ ಪರ್ಮಿಷನ್ ಇಲ್ಲ ಅನ್ನೋದನ್ನ ನಾವು ಅರ್ಥ ಮಾಡಿಕೊಳ್ಬೇಕಾಗಿದೆ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಅದಕ್ಕೋಸ್ಕರವಾಗಿ ದೇವರು ನಿಮ್ಮ ಜೊತೆ ಮಾತಾಡಿ ದೇವರ ಉದ್ದೇಶವನ್ನು ತಿಳಿಸೋದಾದ್ರೆ ನೀವು ಅಲ್ಲಿ ಹೋಗಿ ಕರ್ತನ ಉದ್ದೇಶವನ್ನು ಮುಗಿಸಿದವರಾಗಿ ಮತ್ತೆ ತಿರುಗಿ ಕರ್ತನ ಬಳಿಗೆ ಬರುವವರಾಗಿರಬೇಕು. ಹಲ್ಲೆಲೂಯಾ. ಕರ್ತನ ಸನ್ನಿಧಾನದಲ್ಲಿ ಈ ಸಮಯದಲ್ಲಿ ನಾವು ಪ್ರಾರ್ಥನೆಯನ್ನು ಮಾಡಿಕೊಳ್ಳೋಣ. ಇವತ್ತಿನ ದಿವಸದಿಂದ ನಾವು ಅನೇಕ ಪ್ಲಾನಿಂಗ್ಸ್ ಗಳನ್ನ ಮಾಡಿಕೊಂಡಿಟ್ಟಿದ್ದೇವೆ, ಯೋಜನೆಗಳನ್ನ ಮಾಡಿ. ಆದ್ರೆ ಕರ್ತನ ಯೋಜನೆ ಮಾತ್ರವೇ ಅದು ಕೈಗೊಳ್ಳೋದಾಗಿದೆ, ಅದು ನೆರವೇರೋದಾಗಿದೆ. ಅದಕ್ಕೋಸ್ಕರವಾಗಿ ಕರ್ತನ ಯೋಜನೆ ಪ್ರಕಾರವಾಗಿ ಜೀವಿಸುವಗೋಸ್ಕರವಾಗಿ ನಮ್ಮ ಮನಸ್ಸನ್ನ ಮಾಡಿಕೊಳ್ಳೋಣ. ನಾವು ಯಾವುದೇ ಕಾರಣಕ್ಕೂ ಕರ್ತನು ನಮ್ಮನ್ನ ಕೇಡಿಗೆ ಸಿಕ್ಕಿಸದೆ ದೇವರ ಭಯವಿಲ್ಲದ ಜಾಗದಲ್ಲಿ ನಮ್ಮನ್ನ ಕಾಪಾಡೋದಕ್ಕೆ ಆತನು ಮನಸ್ಸುಳ್ಳವನಾಗಿದ್ದಾನೆ. ಆದ್ರೆ ಅನೇಕ ಬಾರಿ ನಾವು ಅಂದುಕೊಳ್ತೇವೆ, ಕರ್ತನು ನಮಗೆ ಏನು ಸ್ವಾತಂತ್ರ್ಯನೇ ಕೊಡ್ತಾ ಇಲ್ಲ, ಕರ್ತನು ನಮಗೆ ಏನು ಮಾಡೋದಕ್ಕೆ ಬಿಡ್ತಾ ಇಲ್ಲ, ಎಲ್ಲೂ ಹೋಗೋದಕ್ಕೂ ಬಿಡ್ತಾ ಇಲ್ಲ, ಏನು ಕಚ್ಚೆ ಆಗ್ತಾ ಇದ್ದಾನೆ, ಈಗ ಕರ್ತನನ್ನ ಒಳಗಡೆ ಇಟ್ಟಿದ್ದಾನೆ, ಕರ್ತನನ್ನ ಒಂದು ರೀತಿಯಲ್ಲಿ ಇಕ್ಕಟ್ಟಿಗೊಳಪಡಿಸ್ತಾ ಇದ್ದಾನೆ, ನನ್ನ ಇಷ್ಟಗಳು ಯಾವುದು ನೆರವೇರ್ತಾ ಇಲ್ಲ, ನನ್ಗೂ ಒಂದು ಫೀಲಿಂಗ್ಸ್ ಇಲ್ವಾ, ನನ್ಗೊಂದು ಭಾವನೆ ಇಲ್ವಾ ಅನ್ನೋ ರೀತಿಯಲ್ಲಿ ನಮ್ಮನ್ನೇ ನಾವು ಪ್ರಶ್ನೆ ಮಾಡ್ಕೊಂಡು ನಾವು ಮಾತಾಡ್ತೇವೆ. ಆದ್ರೆ ಕರ್ತನು ನಮ್ಮ ಒಳ್ಳೆಯದಕ್ಕಾಗಿ ಮಾಡಿದಾತನಾಗಿದ್ದಾನೆ. ಹಲ್ಲೆಲೂಯಾ. ಎಲ್ಲವನ್ನ ಯಾಕೆಂದ್ರೆ ನಾವು ದೀನಳಿಗೆ ಹೋಗಿ ಕೇಳೋದಾದ್ರೆ, ನೀವು ಹೋಗ್ಬೇಕಿತ್ತ ಅಂತ ಅನ್ಕೊಂಡು ಕೇಳೋದಾದ್ರೆ ಇಲ್ಲ, ಹೋಗ್ಬಾರ್ದಿತ್ತು, ಹೋಗಿದಿಂದ ನಂದು ಮಾನ ಮರ್ಯಾದೆಲ್ಲ ಹೋಯ್ತು. ಸೊಲೊಮನ ಹತ್ರ ನೀವು ಕೇಳೋದಾದ್ರೆ, ಹೋಗಿ ಒಂದು ಇಂಟರ್ವ್ಯೂ ಮಾಡೋದಾದ್ರೆ, ನಿಮ್ಗೆ ಬೇಕಿತ್ತಾ ನಿಮ್ಗೆ ಅನ್ಕೊಂಡು ಕೇಳಿದ್ದೆ, ಬೇಡ ಇತ್ತು, ಒಂದೇ ಸಾಕಿತ್ತು ಅನ್ಕೊಂಡು ನಾನು ಹೇಳ್ತಾ ಇದ್ದೆ. 1000 ಮಾಡ್ಕೊಂಡು ಕಷ್ಟ ಪಡೋದಕ್ಕಿಂತ ಒಂದೇ ಸಾಕಿತ್ತು, ಹೆಂಗೋ ಜೀವನ ತೂಗಾಡ್ಕೊಂಡು ಹೋಗ್ತಾ ಇತ್ತು.
ಒಂದೇ ಇನ್ಸ್ಟ್ರಕ್ಷನ್ ಮಾತ್ರ. ಇದು ಇಲ್ಲದವುಗಳನ್ನೆಲ್ಲ ಮಾಡ್ಕೊಂಡು ಕಷ್ಟ ಪಡೋದು ಅವಶ್ಯಕತೆ ಇರ್ಲಿಲ್ಲ. ಇನ್ಯಾರ್ದು 2 ಎಕ್ಸಾಂಪಲ್ ಕೊಟ್ಟೆ ನಾನು. ಸಂಸಾರದ್ದು ಬೇಡ ಇತ್ತು, ಹೋಗೋದು ಅವಶ್ಯಕತೆ ಇರ್ಲಿಲ್ಲ. ಏನೋ ಮದುವೆ ಆಗ್ಬೇಕು ಅಂತ ಅನ್ಕೊಂಡು ಹೋದೆ, ಮದುವೆನೂ ಆಗಿಲ್ಲ. ದೇವರ ಉದ್ದೇಶದ ಮೇರೆಗೆ ಆ ಮದುವೆ ಬ್ರೇಕ್ ಆಯ್ತು. ಆದ ನಂತರ ರಿಟರ್ನ್ ಬರ್ಬೇಕಿತ್ತು ಮನೆಗೆ. ಅಪ್ಪ ಅಮ್ಮ ಹೇಳಿದ್ರು, ಬೇಡ ಕಣೋ, ಮಾಡಬೇಡ, ಈ ರೀತಿಯ ಕಾರ್ಯ ಬೇಡ ನಿಮಗೆ. ಹೋಗಿ ಮನೆಗಳಲ್ಲಿ ಹೆಣ್ಣನ್ನು ಹುಡುಕು, ಮಾರ್ಕೆಟ್ ಅಲ್ಲಿ ಹುಡ್ಕೋಬೇಡ ಅನ್ಕೊಂಡು ಹೇಳಿದ್ರು, ಕೇಳಲಿಲ್ಲ ಅಂತ ಕಷ್ಟ ಅನುಭವಿಸಿದೆ. ಇನ್ನೊಬ್ಬ ನವಮಿ, ಆಕೆಯು ಅಷ್ಟೇ. ಆಕೆದೊಂದು ಹೊರಿಬಲ್, ಕುಟುಂಬನೇ ಎತ್ಕೊಂಡು ಹೋಗಿದ್ರು. ಕಣ್ಣು ಮುಂದೆ ಗಂಡ ಇದ್ದ, ಕಣ್ಣು ಮುಂದೆ ಮಕ್ಕಳಿದ್ರು, ಚೆನ್ನಾಗಿ ಜೀವನ ಮಾಡ್ಕೊಂಡು ತನ್ನ ಫ್ಯೂಚರ್ನು ನೋಡ್ಕೊಂಡು ಮೊಮ್ಮಕ್ಕಳು ನೋಡ್ಕೊಳ್ಬೋದಿತ್ತು. ಆದ್ರೆ ಮೊಮ್ಮಕ್ಕಳು ನೋಡುವಂತ ಪರಿಸ್ಥಿತಿ ಎದುರಾಗ್ಲಿ. ಗಂಡನೇ ಹೋಗ್ಬಿಟ್ರೆ ಮಕ್ಕಳೇ ಹೋದ್ಮೇಲೆ ಇನ್ನೇನ್ ಮೊಮ್ಮಕ್ಕಳು ನೋಡ್ತೀಯ ಅನ್ನೋ ರೀತಿಯ ಪರಿಸ್ಥಿತಿ ಇದೆ. ಅದಕ್ಕೋಸ್ಕರವಾಗಿ ಇವತ್ತಿನ ದಿವಸ ಕೂಡ ಕರ್ತನ ಕೇಳ್ತಾನೆ, ಬೇಡ ಇತ್ತು ಬಂದ್ಕೊಂಡು ಕರ್ತನ ನಿಮಗೂ ಹೇಳ್ತಾನೆ. ಅದಕ್ಕೋಸ್ಕರವಾಗಿ ನಾವು ಅಂತ ಸ್ಥಳಕ್ಕೆ ಹೋಗದೆ ದೇವರ ಉದ್ದೇಶವನ್ನ ನಾವು ಅರಿತುಕೊಳ್ಳುವವರಾಗೋಣ ಬೇರೆ. ದೇವರ ಉದ್ದೇಶ, ದೇವರ ಪ್ರೀತಿಯನ್ನ ಅರ್ಥ ಮಾಡಿಕೊಳ್ಳುವುದಾದ್ರೆ ಬೇರೆ, ನಾವು ಯಾವುದೇ ಕಾರಣಕ್ಕೂ ದೇವರ ಭಯ ಇಲ್ಲದ ಸ್ಥಳಕ್ಕೆ ನಾವು ಹೋಗುವುದಕ್ಕೆ ನಾವು ಇಷ್ಟಪಡೋದಿಲ್ಲ. ಹಾಲೆಲೂಯಾ. ಯಾರಾದ್ರೂ ಗಟರಲ್ಲಿ ಒಳಗಡೆ ಕುತ್ಕೊಂಡು ನಾನು ಚೆನ್ನಾಗಿ ಏನಾದ್ರು ಚಿಪ್ತಿದ್ದೀನಿ ಅನ್ಕೊಂಡು ಬಯಸ್ತಾರೆ. ಇದೇ ಗಟರ್ ಇದೆಲ್ಲ ನೋಡಿ, ಯಾರಾದ್ರೂ ಕುತ್ಕೊಂಡು ಮಧ್ಯದಲ್ಲಿ ಕುತ್ಕೊಂಡು ಚಿಪ್ಸ್ ತಿಂದಿನಿ, ನದಿ ತೀರದಲ್ಲಿ ಏನಾದ್ರು ಮಾಡ್ತಾರೆ, ಊಟ ಗೀಟ ಏನಾದ್ರು ತಿಂಡಿ ಏನೋ ತಿಂತಾರೆ. ಈ ಗಟರ್ ಒಳಗಡೆ ನಾನು ಕುತ್ಕೊತೀನಿ ಅನ್ಕೊಂಡು ಇದೆ. ಅವ್ರನ್ನ ಏನಂತಾರೆ ಅಂತ ಆಲೋಚನೆ ಮಾಡಿ. ಅದಕ್ಕೆ ಆ ಒಂದು ಸ್ಥಳಗಳು ಬೇಡ. ಕರ್ತನು ನಮಗೆ ಪರಿಶುದ್ಧವಾದ ಸ್ಥಳಗಳನ್ನ ಕೊಟ್ಟಿದ್ದಾನೆ. ಹಲ್ಲೆಲೂಯಾ. ಆಶೀರ್ವಾದ ಸ್ಥಳಗಳನ್ನ ಕೊಟ್ಟಿದ್ದಾನೆ. ಹಲ್ಲೆಲೂಯಾ. ಕರ್ತನು ನಮಗೆ ಬುಗ್ಗೆಯನ್ನ ಕೊಟ್ಟಿದ್ದಾರೆ. ಆ ಒಂದು ಬುಗ್ಗೆಯ ಹತ್ತಿರವೇ ಯಾಕಂದ್ರೆ ನೋಡ್ರಿ, ಬೀರ್ಲಾಯ ರೋಹಿ ಅನ್ನುವಂತ ಬುಗ್ಗೆ ವಿಚಾರವಾಗಿ ಆಗಾರಳು ಇಷ್ಮೇಲನ್ನ ಅರ್ಥ ಮಾಡಿಕೊಳ್ಳಿಲ್ಲ. ಅವ್ರಿಗೆ ಉಂಟಾಗಿರುವಂತ ಬುಗ್ಗೆ ಅದಾಗಿತ್ತು. ಆದ್ರೆ ಅದನ್ನ ಯಾರು ಅರ್ಥ ಮಾಡ್ಕೊಂಡೇರಿ? ಈಸಾಕನು ಅರ್ಥ ಮಾಡಿಕೊಂಡ ನಾವು ನೋಡುತ್ತೇವೆ. ಹಲ್ಲೆಲೂಯಾ. ಇವತ್ತಿನ ದಿವಸ ನಿನ್ನ ಮುಂದೆ ಇರುವಂತಹ ಬುಗ್ಗೆಯನ್ನ ನೀನು ಅರ್ಥ ಮಾಡಿಕೊಳ್ಳದೆ ಇರುವಂತ ಆಗಾರಳಂತೆ ಇಷ್ಮಾಯಂತೆ ನೀನು ಆಗಬೇಡ. ಅರ್ಥ ಮಾಡಿಕೊಳ್ಳುವಂತ ಈಸಾಕನಂತೆ ನೀನು ಆಗಬೇಕಾಗಿದೆ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಿ ಪ್ರಾರ್ಥನೆ ಮಾಡಿಕೊಳ್ಳ. ಪರಿಶುದ್ಧ ದೇವರ ನಾಮಕ್ಕೆ ಸ್ತೋತ್ರವಾಗಿ ಈ ಬೆಳಗಿನ ಜಾವದಲ್ಲಿ ನಿನ್ನ ಸನ್ನಿಧಿಯಲ್ಲಿ ಸ್ವಾಮಿ, ದೇವ ಭಯ ಇಲ್ಲದ ಜಾಗಕ್ಕೆ ಕರ್ತನೆ, ಯಾರು ಒಂದು ವೇಳೆ ನಿನ್ನ ಉದ್ದೇಶ, ನಿನ್ನ ದರ್ಶನ, ನಿನ್ನ ಕರ್ತನ ಯೋಜನೆ ಕರ್ತನೆ, ಅದು ಕೂಡ ಯಾವುದೇ ಸೈತಾನನ ದರ್ಶನದ ಮುಖಾಂತರ, ಯೋಜನೆ ಮುಖಾಂತರ, ನಿನ್ನ ಸ್ವರನ ಮುಖಾಂತರವಾಗಿ ನಮಗೆ ಮೋಸಗೊಳಿಸದೆ ನೀನೇ ಸ್ವತಃ ಮಾತನಾಡಿದಂತ ಯೋಜನೆ ನಮ್ಮ ಮೇಲಿರುವುದಾದ್ರೆ ಕರ್ತನೆ, ನಾವು ಆ ಸ್ಥಳಗಳಿಗೆ ಮಾತ್ರ ಹೋಗುವ ಹಾಗೆ. ಇಲ್ಲದೆ ಹೋದರೆ ಸ್ವಾಮಿ, ಆ ಸ್ಥಳಗಳಿಗೆ ನಾವು ಹೋಗದಂತೆ ನೀನು ನಮ್ಮನ್ನು ತಡೆಯುವುದಕ್ಕಾಗಿ ಸ್ತೋತ್ರ ಯೇಸಪ್ಪ. ಆ ಸ್ಥಳಗಳು ನಮಗೆ ಬೇಡ ಕರ್ತನೆ, ಆ ವ್ಯಕ್ತಿಗಳು ನಮಗೆ ಬೇಡ ಕರ್ತನೆ, ಆ ಒಂದು ಕರ್ತನೆ ಕನೆಕ್ಷನ್ಸ್ ನಮಗೆ ಬೇಡ ಕರ್ತನೆ, ಆ ಒಂದು ಸಂಪರ್ಕ ನಮಗೆ ಬೇಡ, ಆ ಒಂದು ಲಾಭ ನಮಗೆ ಬೇಡ, ಆ ನಮ್ಮ ಕರ್ತನೆ, ಆ ನಮ್ಮ ಭವಿಷ್ಯತ್ತು ನಮಗೆ ಬೇಡ ಸ್ವಾಮಿ. ನಿನ್ನ ಚಿತ್ತಾನುಸಾರವಾಗಿ ಜೀವಿಸುವ ಹಾಗೆ, ನಿನ್ನ ಯೋಜನೆ ಅನುಸಾರವಾಗಿ ಜೀವಿಸುವ ಹಾಗೆ ಕರ್ತನೆ ಸೃಷ್ಟಿ ಮಾಡಿದಾತನ ಕರ್ತನೆ, ತಾಯಿಯಂತೆ ಸಂತೈಸಿದಾತನ ಹೊತ್ತು ಸಹಿಸಿ ನಿರ್ವಹಿಸುವ ಆತನ ಕರ್ತನೆ, ನಿನ್ನ ಯೋಜನೆಯ ಪ್ರಕಾರವಾಗಿ ನಡೆಯುವಾಗ ಸಾಯದಸ್ಸವನ್ನ ಚಾಚುವ ನಮ್ಮ ಮನಸ್ಸಿನಲ್ಲಿ ಕರ್ತನೆ ರಾಜ ಸೈತಾನನು ತಂದ ಹಾಕುವಂತ ಕರ್ತನೆ ಕ್ಷಣಿಕವಾದ ಲಾಭ, ಕ್ಷಣಿಕವಾದ ಸಮಾಧಾನವನ್ನು ಪಡೆಯುವುದಕ್ಕೋಸ್ಕರವಾಗಿ ನಾವು ದೂರ ಹೋಗುವಂತೆ ಮಾಡುವಂತ ಎಲ್ಲಾ ಸೈತಾನ ಅಂಧಕಾರ ಶಕ್ತಿಗಳ ಬಲಗಳನ್ನ ಜರೇತಿನ ಯೇಸುವಿನ ನಾಮದಲ್ಲಿ ಬಂಧಿಸಿ ಮುರಿದಾಗ್ತಾ ಇದ್ದೀವಿ. ಬಿಡುಗಡೆ ಉಂಟು ಮಾಡುವಂತ ನಡೆಸು. ಕರ್ತನಾದ ಯೇಸು ಸ್ವಾಮಿ ಪ್ರಾರ್ಥಿಸಿ ಹೊಂದಿಕೊಳ್ತೇನೆ ಜೀವವುಳ್ಳ ತಂದೆ. ಆಮೇನ್.